ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭದ್ರಂ ಕರ್ಣೇಭಿಃ ಶೃಣುಯಾಮದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸ್ತುಷ್ಟ್ವಾಗುಂಸಸ್ತನೂಭಿಃ ಯಶೇಮ ದೇವಹಿತೈರ್ಯದಾಯುಃ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮ ವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ವಂಶಋಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ. ಸರ್ವೋಪಪ್ಲವರಹಿತಂ ಪ್ರಜ್ಞಾನಘನಃ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ ಬ್ರಹ್ಮೈವಾಹಮಸ್ಮಿ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ. ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರೀಮಶ್ಶಂಕರ ಭಗವತ್ಪೂಜ್ಯಪಾದ ಸದ್ಗುರುಭ್ಯೋ ನಮಃ. ವಂದೇ तं ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ. ವೇದ ವೇದಾಂತ ಸಾರಕ್ಯಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀದ್ರಂ ಸದಾಶ್ರಯಂ. ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸದ್ಗುರುಭ್ಯೋ ನಮಃ. ಅಧೀತಿ ಭಗವೋ ಬ್ರಹ್ಮ ಪ್ರಜ್ಞಾನಾಂಶುಪ್ರತಾನೈಃ ಸ್ಥಿರಚರನಿಕರವ್ಯಾಪಿರ್ವ್ಯಾಪ್ಯ ಲೋಕಾನ್ ಭುಕ್ತ್ವಾ ಭೋಗಾನ್ ಸವಿಷ್ಟಾನ್ ಪುನರಭಿಧಿಷಣೋದ್ಭಾಸಿತಾನ್ ಕಾಮಜನ್ಯಾನ್ ಗೀತ್ವಾ ಸರ್ವಾನ್ ವಿಶೇಷಾನ್ ಸ್ವಪಿರ್ಮಹದಂ ಮಾಯಯಾ ಭೋಜಯನ್ನಃ. ಮಾಯಾಸಂಖ್ಯಾತುರೀಯಂ ಪರಮಮೃತಮಜಂ ಬ್ರಹ್ಮಯಃ ತನ್ನತೋಸ್ಮಿ. ಯೋ ವಿಶ್ವಾತ್ಮಾ ವಿವಿಧ ವಿಷಯಾನ್ ಪ್ರಾಶ್ಯ ಭೋಗಾನ್ ಸವಿಷ್ಟಾನ್ ಪಶ್ಚಾಚ್ಚಾನ್ಯಾನ್ ಸ್ವಮತಿ ವಿಭವಾನ್ ಜ್ಯೋತಿಷಾ ಸ್ವೇನ ಸೂಕ್ಷ್ಮಾನ್. ಸರ್ವಾನೇತಾನ್ ಪುನರಪಿ ಶನೈಃ ಸ್ವಾತ್ಮನಿ ಸ್ಥಾಪಯಿತ್ವಾ ಹಿತ್ವಾ ಸರ್ವಾನ್ ವಿಶೇಷಾನ್ ವಿಗತ ಗುಣಗಣಃ ಪಾಪಸೌನಸ್ತುರೀಯಃ. ನಿನ್ನೆ ಓಂಕಾರ ನಿರ್ಣಯ ಮಾಡೋದ್ರ ಮೂಲಕ ಆತ್ಮತತ್ವಜ್ಞಾನ ಆಗೋ ರೀತಿ ಏನು ಅಂತ ಆಚಾರ್ಯರು ಪ್ರಾರಂಭ ಮಾಡಿದರು. ಹೇಗೆ ಆತ್ಮತತ್ವಜ್ಞಾನ ಆಗುತ್ತೆ? ಓಂಕಾರ ಅಂದರೆ ಮೊದಲು ಅರ್ಥ ಮಾಡ್ಕೋಬೇಕಿಲ್ಲ ನಾವು, ಅದೊಂದು ಹೆಸರು ಅಂತಲ್ಲ. ಹೇಗೆ ತತ್ವಕ್ಕೆ ಶ್ರುತಿಯಲ್ಲಿ ಆತ್ಮ, ಬ್ರಹ್ಮ, ಸತ್ಯ, ಜ್ಞಾನ, ಅನಂತ ಅಂತ ಬೇರೆ ಬೇರೆ ಶಬ್ದಗಳನ್ನು ಹೇಳಿದೆಯಲ್ಲ, ಅದೇ ರೀತಿ ಓಂಕಾರ ಅನ್ನೋ ಒಂದು ಇದರಿಂದಲೂ ಅದೇ ತತ್ವವನ್ನೇ ತಿಳಿಸ್ಕೊಡ್ತಾ ಇರೋದು. ಓಂಕಾರ ಈಸ್ ಈಕ್ವಲ್ ಟು ಆತ್ಮ ಈಸ್ ಈಕ್ವಲ್ ಟು ಬ್ರಹ್ಮ ಅಂತ. ಈಗ ಆಚಾರ್ಯರು ಎಷ್ಟು ಚೆನ್ನಾಗಿ ಅದನ್ನು ಇದರಲ್ಲಿ ಹೇಳಿದರು ಅಂದರೆ, ಈಗ ಈ ಓಂಕಾರಕ್ಕಿಂತ ಬೇರೆಯಾಗಿ ಯಾವ ಶಬ್ದಗಳೂ ಇಲ್ಲ, ಆತ್ಮನಿಗಿಂತ ಬೇರೆಯಾಗಿ ಯಾವ ವಸ್ತುಗಳು ಇಲ್ಲ. ಇದನ್ನು ಹೇಳ್ತಾ ಇದ್ದಾರೆ ಆಚಾರ್ಯರು. ಅಭಿಧಾನ ಅಭಿಧೇಯ ಅಂತ. ಅಭಿಧಾನ ಅಂದ್ರೇನು? ಹೆಸರು ಅಂತ. ಅಭಿಧೇಯ ಅಂದರೆ ವಸ್ತು ಅಂತ ಅಷ್ಟೇ, ವಿಷಯ ವಸ್ತು ಅಂತ. ಈ ಮೊಬೈಲ್ ಅನ್ನೋದು ಅಭಿಧಾನ, ಈ ವಸ್ತು ಅಭಿಧೇಯ ಅಂತ. ಇದೆರಡಕ್ಕೂ ಅವಿನಾಭಾವ ಸಂಬಂಧ. ಇದು ಹೇಗೆ ಅಂದರೆ, ಈಗ ಮಣ್ಣಿನಿಂದ ಗಡಿಗೆ, ಕುಡಿಕೆ, ತಟ್ಟೆ ಇವೆಲ್ಲ ಆಗಿದೆ. ಈಗ ಅಲ್ಲಿ ಗಡಿಗೆ ಅನ್ನೋ ಒಂದು ಶಬ್ದಕ್ಕೆ ಒಂದು ವಸ್ತು ವಿಷಯವಾಗಿದೆ, ಕುಡಿಕೆ ಅನ್ನೋದಕ್ಕೆ ಒಂದು ವಸ್ತು ವಿಷಯವಾಗಿದೆ, ತಟ್ಟೆ ಅನ್ನೋ ಒಂದು ಶಬ್ದಕ್ಕೆ ಒಂದು ವಸ್ತು ವಿಷಯವಾಗಿದೆ ಅಲ್ವಾ? ಗಡಿಗೆ, ಕುಡಿಕೆ, ಮಡಕೆ ಅನ್ನೋ ಮೂರು ಶಬ್ದಗಳಿಗೆ ಮೂರು ವಸ್ತುಗಳು ನಮಗೆ ತೋರು ಬರ್ತಾ ಇದೆ. ಆದರೆ ಆ ಮೂರು ವಸ್ತುಗಳು ಮಣ್ಣಿಗಿಂತ ಬೇರೆನೋ? ಮಣ್ಣಿಗಿಂತ ಬೇರೆ ಏನಲ್ಲ. ಮಣ್ಣು ಅನ್ನೋ ಮೂಲ ವಸ್ತುವಿಗಿಂತ ಬೇರೆಯಾಗಲಿ ಗಡಿಗೆ ಆಗಲಿ ಮಡಕೆ ಆಗಲಿ ಕುಡಿಕೆ ಆಗಲಿ ಬೇರೆ ಇಲ್ಲ. ಇದು ವಸ್ತುಗಳ ಕಡೆಯಿಂದ. ಇನ್ನು ಹೆಸರಿಂದ ಕಡೆಯಿಂದ ಹೇಳುವಾಗ ಹೇಗೆ ಮೂಲ ವಸ್ತುವಿಗಿಂತ ಬೇರೆಯಾಗಿ ಆ ವಿಕಾರಗಳು, ಕಾರ್ಯಗಳು ಹುಟ್ಟಿದಂಥದ್ದು ಅವುಗಳು ಬೇರೆಯಾಗಿಲ್ಲವೋ, ಆ ಮೂಲ ವಸ್ತುವಿನ ಹೆಸರಿಗಿಂತ ಬೇರೆಯಾಗಿ ಅವುಗಳ ಹೆಸರು ಇಲ್ಲ, ವಿಕಾರದ ಹೆಸರುಗಳು ಬೇರೆಯಾಗಿಲ್ಲ. ಈಗ ಗಡಿಗೆ, ಕುಡಿಕೆ, ಮಡಕೆ, ಶರಾವೆ ಅಂತ ಬೇರೆ 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 ಶಬ್ದಗಳೆಲ್ಲ ಹೇಳುತ್ತಿರುವ ವಸ್ತುಗಳಿದ್ದಾಗಲೂ ಇದೆಲ್ಲವನ್ನು ಮಣ್ಣೆ ಅಂತ ಹೇಳ್ಬೋದೋ ಇಲ್ವೋ? ಈಗ ಮಣ್ಣು ಅನ್ನುವಾಗ ಅದು ವಸ್ತುವೂ ಆಯಿತು, ಮಣ್ಣು ಅನ್ನೋ ಹೆಸರಿನಲ್ಲಿ ಗಡಿಗೆ, ಕುಡಿಕೆ ಮುಂತಾದ ಹೆಸರುಗಳು ಸೇರೋಯ್ತು. ಅದನ್ನೇ ನಿನ್ನೆ ನಾನು ಹೇಳುವಾಗ ಓಲೆ, ಜುಮ್ಕಿ, ಇದು ಮೂಗುಬಟ್ಟು, ಸರ ಅಂತ ಚಿನ್ನದ ವಿಕಾರಗಳಿಗೆ ಹೇಳ್ಕೊಂಡು ಹೋಗ್ತೀವಿ. ಈಗ ಒಂದೊಂದಕ್ಕೂ ಬೇರೆ ಬೇರೆ ಹೆಸರಿದೆ.
ಈ ಓಲೆ ಅನ್ನೋದು ಮೂಗುತಿ ಅಲ್ಲ, ಮೂಗುತಿ ಅನ್ನೋದು ಸರ ಅಲ್ಲ. ಆ ಓಲೆ ಅನ್ನೋ ಶಬ್ದಕ್ಕೂ ಆ ವಸ್ತುವಿಗೂ ಅವಿನಾಭಾವ ಸಂಬಂಧ, ಅದು ಅದನ್ನೇ ತಿಳಿಸುತ್ತೆ. ಪ್ರತಿಯೊಂದು ಶಬ್ದಗಳನ್ನು ನಾವು ಯಾಕೆ ಉಪಯೋಗಿಸ್ತೀವಿ ಅಂದರೆ, ಇದಕ್ಕೆ ನಾನು ಪೆನ್ಸಿಲ್ ಅಂತ ಉಪಯೋಗಿಸಿದ್ರೆ ಬೇರೆ ಎಲ್ಲ ಪದಾರ್ಥಗಳಿಂದ ಬಿಡಿಸಿ ಇದನ್ನು ತಿಳಿಸ್ಬೇಕು ಅಂತಾನೆ ಉದ್ದೇಶ, ಅದೇ ತಾನೆ ಹೆಸರು ಕೊಟ್ಟಿರೋದು. ಆದರೆ ಈಗ ಚಿನ್ನದ ಬೇರೆ ಬೇರೆ ಆಕಾರಗಳಿಗೆ ಬೇರೆ ಬೇರೆ ಹೆಸರುಗಳನ್ನು ಕೊಟ್ಕೊಂಡಿದ್ದೀವಿ ನಾವು. ಆದರೆ ಈಗ ಆ ಎಲ್ಲ ವಿಕಾರಗಳು, ಕಾರ್ಯಗಳು ಹುಟ್ಟಿದಂಥದ್ದೆಲ್ಲವನ್ನೂ ಕೂಡ ಚಿನ್ನವೇ ತಾನೇ ಅದು, ಚಿನ್ನಕ್ಕಿಂತ ಬೇರೆ ಏನು ಇಲ್ವಲ್ಲ. ಈಗ ವಸ್ತುವಿ ರೂಪದಲ್ಲೂ ಚಿನ್ನಕ್ಕಿಂತ ಬೇರೆ ಏನಿಲ್ಲ ಅಂತ ಆದಮೇಲೆ ಆ ಹೆಸರು, ಅದಕ್ಕೆ ಬೇರೆ ವಸ್ತುಗಳನ್ನು ಇಟ್ಕೊಂಡು ಹೆಸರು ಬರೋದದು. ಈಗ ಓಲೆ ಅನ್ನೋ ಆಕಾರದಿಂದ ಅದಕ್ಕೆ ಓಲೆ ಅಂತ ಹೆಸರು, ಮೂಗುಬಟ್ಟು ಅನ್ನೋ ಆಕಾರದಿಂದ ಅದಕ್ಕೆ ಮೂಗುಬಟ್ಟು ಅಂತ ಹೆಸರು. ಆ ಹೆಸರಿಗೂ ವಸ್ತುವಿಗೂ ಯಾವ ಭೇದವೂ ಇಲ್ಲ, ಅವಿನಾಭಾವ ಸಂಬಂಧ ಅಂತ ಆದಮೇಲೆ ಆ ಮೂಲ ವಸ್ತುಗಳು, ಆ ವಿಕಾರಗಳೆಲ್ಲವೂ ಮೂಲ ವಸ್ತುಗಳಿಗಿಂತ ಬೇರೆಯಾಗಿಲ್ಲ ಅಂತ ಆದಮೇಲೆ ಮೂಲ ವಸ್ತುವಿನ ಹೆಸರಿನಲ್ಲಿ ವಿಕಾರದ ಹೆಸರುಗಳು ಸೇರೋಗುತ್ತೆ. ಅರ್ಥ ಆಯ್ತಲ್ವಾ? ಹಾಗೆ ಈಗ ನೋಡಿ, ನಮ್ಮನ್ನೆಲ್ಲರನ್ನು ನಮಗೆ ಬೇರೆ ಬೇರೆ ಹೆಸರಿದೆ. ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು, ಪುಸ್ತಕಗಳು, ಗಿಡಗಳು, ಮರಗಳು ಅಂತ ಅನೇಕ ಹೆಸರುಗಳಿದೆ ನಮಗೆಲ್ಲ. ಈ ನಮ್ಮನ್ನೆಲ್ಲರ ಮೂಲ ವಸ್ತು ಯಾವುದು? ಭೂಮಿ. ಈಗ ನಾವೆಲ್ಲರೂ ಭೂಮಿಯ ವಿಕಾರವೇ, ಭೂಮಿಗಿಂತ ಬೇರೆಯಾಗಿಲ್ಲ. ಈಗ ನನಗೆ ವಸ್ತು ಪ್ರಕಾರವಾಗಿ ಅರ್ಥವಾಯಿತು. ನಾವು ಹುಟ್ಟಿ ಬೆಳೀತಾ ಇರೋದು, ಅಡಗೋದು ಎಲ್ಲ ಭೂಮಿಯಲ್ಲೇ ಅಂತ ಆದಮೇಲೆ ವಸ್ತು ರೂಪದಲ್ಲಿ ನೋಡುವಾಗ ಭೂಮಿಗಿಂತ ನಾವು ಯಾರೂ ಬೇರೆಯಾಗಿ ಇಲ್ಲವೇ ಇಲ್ಲ ಅಂತ. ಆದ್ದರಿಂದ ನಮಗೆ ಬೇರೆ ಬೇರೆ ಹೆಸರು ಕೊಟ್ಟಿದೆಯಲ್ಲ, ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು ಅಂತ, ಇದೆಲ್ಲವೂ ಭೂಮಿ ಅನ್ನೋ ಒಂದರಲ್ಲಿ ಅಡಕವಾಗಿ ಹೋಗುತ್ತೆ. ವಸ್ತುವಿನೇ ಮೂಲ ವಸ್ತುವಿಗಿಂತ ಬೇರೆಯಾಗಿ ವಿಕಾರಗಳಿಲ್ಲ ಅಂತ ಆದಮೇಲೆ ವಿಕಾರಗಳನ್ನು ಇಟ್ಕೊಂಡು ಹೆಸರು ಬಂದಿರೋದು ಆಯಾಯ ಹೆಸರುಗಳು. ಆ ವಿಕಾರಗಳೇ ಯಾವತ್ತು ಮೂಲ ವಸ್ತುವಿಗಿಂತ ಬೇರೆಯಾಗಿಲ್ಲ ಅಂತ ಆದಮೇಲೆ ಆ ಹೆಸರುಗಳು ಕೂಡ ಆ ಮೂಲ ವಸ್ತುವಿನ ಹೆಸರಿನಲ್ಲೇ ಸೇರೋಗುತ್ತೆ. ಇಲ್ಲಿ ಹೇಗೆ ಆ ವಸ್ತುವಿಗೂ ಹೆಸರಿಗೂ ಅವಿನಾಭಾವ ಸಂಬಂಧವೋ, ಒಂದನ್ನೇ ಎರಡು ದೃಷ್ಟಿಯಿಂದ ನೋಡ್ತಾ ಇದ್ದೀವಿ ಹೊರತು ಎರಡು ಅಲ್ವೋ, ಹಾಗೆಯೇ ಆ ಮೂಲ ವಸ್ತುವಿಗೂ ಈಗ ಮಣ್ಣು ಅಂತ ಹೆಸರು ಕೊಟ್ಟಿದ್ದೀನಿ, ಚಿನ್ನ ಅಂತ ಹೆಸರು ಕೊಟ್ಟಿದ್ದೀನಿ, ಅದು ಅವಿನಾಭಾವ ಸಂಬಂಧ, ಬಿಡಿಸಿ ತೋರ್ಸೋಕ್ಕೆ ಆಗಲ್ಲ ನೀವು. ಚಿನ್ನ ಅಂದರೆ ಇಲ್ಲಿ ಇದು ಹೆಸರು, ಇದು ವಸ್ತು ಅಂತ ಬಿಡಿಸಿ ತೋರ್ಸೋಕ್ಕಾಗುತ್ತೋ? ಅವೆರಡಕ್ಕೂ ಅವಿನಾಭಾವ ಸಂಬಂಧ. ಹೀಗೆ ಈ ಭೂಮಿ ಆಯ್ತು, ನಾವೆಲ್ಲರೂ ಭೂಮಿಯಲ್ಲಿ ಸೇರೋಗಿದ್ದೀವಿ ಅನ್ನೋದು ಕ್ರಿಯೆಯಿಂದ ಏನು ಆಗಬೇಕಾಗಿಲ್ಲ, ತಿಳುವಳಿಕೆಯಿಂದ ಆಗಬೇಕು. ಕ್ರಿಯೆಯಿಂದ ನಾವು ಮಾಡಿ ಮುಗಿಸೋಕ್ಕೂ ಆಗಲ್ಲ ಇದನ್ನು. ಆದರೆ ತಿಳುವಳಿಕೆಯ ದೃಷ್ಟಿಯಲ್ಲಿ ನೋಡಿದಾಗ ನಾವೆಲ್ಲರೂ ಈಗಲೂ ಭೂಮಿಯ ಕಾರ್ಯವೇ ಅಂತ. ಆದ್ದರಿಂದ ನಮ್ಮೆಲ್ಲರನ್ನೂ ಸೇರಿಸಿ ಭೂಮಿ ಅಂತ ಹೇಳಬಹುದು. ಹೆಸರಿನಲ್ಲೂ ನಮಗೆಲ್ಲ ಭೂಮಿನ ಹೆಸರು ಬರುತ್ತೆ, ವಸ್ತು ರೂಪದಲ್ಲೂ ಹೌದು, ಅದು ಕರೆಕ್ಟು, ಹೌದು. ಅನ್ನದ ವಿಕಾರವೇ ಇದೆಲ್ಲವೂ ಭೂಮಿಯ ವಿಕಾರವೇ. ಈಗ ಭೂಮಿ ಅನ್ನೋದನ್ನ ನೀರಿನಲ್ಲಿ ಸೇರಿಸ್ಬಿಡ್ಬಹುದು. ನೀರಿಗಿಂತ ಬೇರೆಯಾಗಿ ಭೂಮಿ ಯಾವತ್ತೂ ತೋರಲ್ಲ, ಇರೋದೂ ಇಲ್ಲ. ನೀರಿನಲ್ಲಿಯೇ ಯಾವಾಗಲೂ ಇದ್ಕೊಂಡಿರುತ್ತೆ, ನೀರಿನಿಂದಲೇ ಎದ್ದು ಬಂದಿರುತ್ತೆ, ನೀರಿನಲ್ಲೇ ಅಡಗೋಗುತ್ತಿದ್ದು. ಆದ್ದರಿಂದ ನೀರು ಅನ್ನೋ ವಸ್ತುವಿನಲ್ಲಿ ಭೂಮಿ ಅನ್ನೋ ವಸ್ತುವು ಅಡಗುತ್ತೆ, ನೀರು ಅನ್ನೋ ಶಬ್ದದಲ್ಲಿ ಭೂಮಿ ಅನ್ನೋ ಶಬ್ದವೂ ಅಡಗೋಗುತ್ತೆ. ಹೀಗೆ ಅದರ ಕಾರಣಗಳಿಗೆ ಹೋದಾಗ ಎಲ್ಲವನ್ನೂ ಅಡಗಿಸ್ಕೊಂಡಿರೋದು ಆಕಾಶ. ಆಕಾಶದಲ್ಲಿ ಉಳಿದ 4 ಭೂತಗಳು ಸೇರಿ ಹೋಗಿವೆ, ಯಾವಾಗಲೂ ನಿತ್ಯವಾಗಿ ಅಲ್ಲೇ ತಾನೇ ಇರೋದು. ಆಕಾಶವನ್ನು ಬಿಟ್ಟು ಭೂಮಿ ಅನ್ನೋದು ಯಾವಾಗಲೂ ಬೇರೆ ಕಡೆ ಇರುತ್ತಾ? ಖಂಡಿತ ಇರಲ್ಲ. ಆ ಆಕಾಶದಲ್ಲಿ ಎಲ್ಲವೂ ಸೇರಿ ಹೋಗಿರೋದ್ರಿಂದ ಆಕಾಶ ಎಂಬ ವಸ್ತುವಿನ ಕಡೆಯಿಂದ ನೋಡುವಾಗ ಇವುಗಳು ಯಾವುದೂ ಬೇರೆಯಾಗಿಲ್ಲ. ಆಕಾಶ ಅನ್ನೋ ಹೆಸರಿನಲ್ಲೂ ಕೂಡ ಎಲ್ಲದರ ಹೆಸರು ಸೇರೋಯ್ತು. ಅದರಿಂದ ಪಂಚಭೂತಗಳು ಅನ್ನೋ ಕೊನೆಯದು ಆಕಾಶ ಅಂತ ಹೇಳ್ಬಿಡಿ ನೀವು, ಉಳಿದಿದ್ದೆಲ್ಲವೂ ಸೇರ್ತು ಅಂತ. ಹೆಸರಿನಲ್ಲೂ ಹಾಗೆ ಆಯಿತು. ಹಾಗೆ ನೋಡಿ, ಈಗ ವಾಯುವಿಗೆ ಆಕಾಶದ ಗುಣ ಇದ್ದೇ ಇದೆ, ಅವಕಾಶ ಕೊಡೋದು ಅಂತ. ವಾಯು ನಮಗೆಲ್ಲ ಬದುಕೋದಕ್ಕೆ ಅವಕಾಶ ಕೊಡ್ತಾ ಇದೆಯೋ ಇಲ್ವೋ? ಅದು ಅದಕ್ಕೆ ಸೇರಿದೆ. ಬೆಳಕಿನಲ್ಲಿ ಅವಕಾಶ ಕೊಡುವಂಥ ಗುಣ ಇದೆಯೋ ಇಲ್ವೋ? ಬದುಕು ಆಹಾರ ಪದಾರ್ಥಗಳನ್ನೆಲ್ಲ ಸೃಷ್ಟಿ ಮಾಡುವ ಮೂಲಕ ನಮ್ಮನ್ನು ಬದುಕೋದಕ್ಕೆ ಅವಕಾಶ ಕೊಡ್ತಾ ಇದೆ. ನೀರಿನಲ್ಲಿ ಅವಕಾಶ ಇದೆ, ನೀರಿನ ಒಳಗೇನೆ ಜೀವಿಗಳು ವಾಸ ಮಾಡುತ್ತವೆ. ಭೂಮಿಯಲ್ಲಿ ಅವಕಾಶ ಇದೆ. ಭೂಮಿಯಲ್ಲಿ ಅವಕಾಶ ಇದೆ ಅಂದ್ರೇನು? ಎಲ್ಲೆಲ್ಲ ಅವಕಾಶ ಇದೆಯೋ ಅದೆಲ್ಲ ಆಕಾಶಕ್ಕೆ ಸೇರಿರೋದೆ. ಆ ಭೂಮಿಯೂ ಕೂಡ ಆ ಆಕಾಶದ ಅವಕಾಶವನ್ನು ಉಪಯೋಗಿಸ್ಕೊಂಡೇ ಇರೋದು. ಭೂಮಿಗೆ ಸ್ವತಂತ್ರವಾದ ಇರುವಿಕೆನೇ ಇಲ್ಲ. ಹೀಗೆ ಈ ಪಂಚಭೂತಗಳೆಲ್ಲವೂ ಕೂಡ
ಈ ನಾಲ್ಕು ಭೂತಗಳು ಆಕಾಶ ಎಂಬ ವಸ್ತುವಿನಲ್ಲೂ ಆ ನಾಲ್ಕು ಭೂತಗಳ ಹೆಸರು ಕೂಡ ಆಕಾಶ ಅನ್ನೋ ಶಬ್ದದಲ್ಲೂ ಸೇರೋಗುತ್ತೆ. ಈಗ ಆಕಾಶವೂ ಕೂಡ ಒಂದರಲ್ಲಿ ಅಡಗಿದೆ. ಆಕಾಶ ಎಲ್ಲವನ್ನೂ ತನ್ನಲ್ಲಿ ಅಡಗಿಸ್ಕೊಂಡಿದೆ, ಆದರೆ ಒಂದು ವಸ್ತುವನ್ನು ಮಾತ್ರ ಅಡಗಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಯಾವುದನ್ನ? ಯಾವುದರಿಂದ ನಮಗೆ ಇದು ಆಕಾಶ ಅಂತ ಗೊತ್ತಾಗ್ತಾ ಇದೆಯೋ ಆ ಜ್ಞಾನ ಮಾತ್ರ ಆಕಾಶದಲ್ಲಿ ಅಡಗಿಲ್ಲ. ಆಕಾಶವನ್ನು ಗೊತ್ತು ಮಾಡ್ಕೋತಾ ಇರುವ ಜ್ಞಾನ, ಆಕಾಶಕ್ಕೆ ಸಾಕ್ಷಿಯಾಗಿರುವ ಜ್ಞಾನ ಆಕಾಶದಲ್ಲಿ ಅಡಗಿಲ್ಲಪ್ಪ. ಅದರೊಳಗೆ ಆಕಾಶ ಇದೆ, ಜ್ಞಾನದಲ್ಲಿ ಆಕಾಶ ತೋರಿ ಬರ್ತಾ ಇದೆ. ಆದ್ದರಿಂದ ಈ ಎಲ್ಲವನ್ನೂ ನಾವು ಪಂಚಭೂತಗಳನ್ನು ಜ್ಞಾನ ಅನ್ನೋದೊಂದರಲ್ಲಿ ಅಡಗಿಸ್ಬಹುದು. ಕನಸಿನಲ್ಲಿ ಅಡಗಿಸಿದ್ದೀವಿ, ಇಡೀ ಪಂಚಭೂತಗಳು ತೋರ್ತು ಕನಸಿನಲ್ಲಿ, ಆದರೆ ಎಲ್ಲಿ ಅಡಗಿಸಿದ್ವಿ? ಇದೆಲ್ಲವೂ ಕನಸು ನಾವು ಒಂದು ಜ್ಞಾನದಲ್ಲಿ ಅಡಗಿಸ್ಬಿಟ್ವಿ. ಜ್ಞಾನಕ್ಕಿಂತ ಬೇರೆ ಆಗಲ್ಲ ಏನು ಇಲ್ಲವೇ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗೆ ಈಗ ಇವೆಲ್ಲ ವಸ್ತುಗಳು ಜ್ಞಾನವೇ, ವಸ್ತುಗಳ ಪ್ರಕಾರ ಹೇಳ್ಬೋದು. ಈ ಎಲ್ಲ ಶಬ್ದಗಳು ಜ್ಞಾನವೇ ಅಲ್ವಾ? ಆ ಮೂಲ ವಸ್ತುವಿಗಿಂತ ಬೇರೆಯಾಗಿ ವಿಕಾರಗಳು ಹುಟ್ಟಿದಂಥ ಪದಾರ್ಥಗಳು ಇಲ್ಲ ಅಂತ ಆದಮೇಲೆ ಆ ಮೂಲ ವಸ್ತುವಿನ ಹೆಸರಿಗಿಂತ ಬೇರೆಯಾಗಿ ಈ ಯಾವ ಹೆಸರುಗಳು ಇಲ್ಲವೂ ಇಲ್ಲ. ಈ ಹೆಸರುಗಳು ಬಂದಿದ್ದು ವಿಕಾರವನ್ನು ಇಟ್ಕೊಂಡು, ವಿಕಾರವೇ ಇಲ್ಲದೆ ಇರೋವಾಗ ಹೆಸರೇ ಅಲ್ಲಿ ಉಳಿಯುತ್ತೆ. ಹೆಸರು ಮೂಲ ವಸ್ತುವಿನ ಹೆಸರಿನಲ್ಲೇ ಸೇರೋಗುತ್ತೆ. ಯಾಕೆ? ವಿಕಾರವು ಮೂಲದಲ್ಲೇ ಸೇರಿದೆಯಲ್ಲ. ಅರ್ಥ ಆಯ್ತಲ್ವಾ? ಈ ರೀತಿಯಾಗಿ ಈಗ ನೀರನ್ನು ಇಟ್ಕೊಂಡು ಹೇಳೋಣ. ನೀರಿನಲ್ಲಿ ಗುಳ್ಳೆ, ಅಲೆ, ತೊರೆ ಅಂತ ಬೇಕಾದಷ್ಟು ತೋರುತ್ತೆ. ಆ ಯಾವ ವಿಕಾರಗಳು ಕೂಡ ನೀರಿಗಿಂತ ಬೇರೆಯಾಗೇನು ಇಲ್ಲ. ಆದ್ದರಿಂದಲೇ ನೀರು ಅನ್ನೋ ಒಂದು ಶಬ್ದದಲ್ಲಿ ಗುಳ್ಳೆ, ಅಲೆ, ತೊರೆ ಅನ್ನೋ ಎಲ್ಲ ಹೆಸರುಗಳು ಸೇರೋಗುತ್ತೆ. ಹೀಗೆ ಇಡೀ ಪ್ರಪಂಚವು ಆ ಆತ್ಮನ ವಿಕಾರವಾದ್ದರಿಂದ, ಅದನ್ನೇ ಅವ್ರ ಪ್ರಾಣಾದಿಗಳೆಲ್ಲವೂ ಆತ್ಮನ ವಿಕಲ್ಪವಾಗಿವೆ, ಆತ್ಮನಿಂದ ಹುಟ್ಟಿದವುಗಳಾಗಿವೆ. ಪ್ರಾಣಾದಿಗಳೆಲ್ಲವೂ ಆತ್ಮನಿಂದ ಹುಟ್ಟಿದ್ದಾಗಿರೋದ್ರಿಂದ, ವಿಕಾರವಾದ್ದರಿಂದ, ವಿಕಾರವೆಲ್ಲವೂ ಸತ್ಯವಲ್ಲವಾದ್ದರಿಂದ, ಯಾವುದೇ ವಿಕಾರವೂ ಸತ್ಯವಲ್ಲ, ಮೂಲ ವಸ್ತುವಿಗಿಂತ ಬೇರೆಯಾಗಿಲ್ಲ ಅಂತ. ಆದ್ದರಿಂದ ಈ ಪ್ರಪಂಚವೆಲ್ಲವೂ ಆತ್ಮನೇ ಅಂತ ವಸ್ತುವಿನ ಕಡೆಯಿಂದಲೂ ಹೇಳಬಹುದು. ಪ್ರಪಂಚದ ಯಾವ ಶಬ್ದವೂ ಕೂಡ ಆತ್ಮ ಅನ್ನೋ ಶಬ್ದಕ್ಕಿಂತ, ಹೆಸರಿಗಿಂತ ಬೇರೆಯಾಗಿಲ್ಲ. ಆ ಆತ್ಮ ಅನ್ನೋ ಶಬ್ದವನ್ನೇ ಇನ್ನೊಂದು ಶಬ್ದ ಹೇಳ್ತಾ ಇದೆ, ಓಂ ಅಂತ, ಓಂಕಾರ ಅನ್ನೋ ಇನ್ನೊಂದು ಶಬ್ದದಿಂದಲೂ ಹೇಳ್ತಾ ಇದೆ. ಆದ್ದರಿಂದ ಇಡೀ ಪ್ರಪಂಚವೆಲ್ಲವೂ ಓಂ ಎಂಬ ಶಬ್ದಕ್ಕಿಂತ ಬೇರೆಯಾಗಿಲ್ಲ, ಓಂ ಎಂಬ ವಸ್ತುವಿಗಿಂತಲೂ ಬೇರೆಯಾಗಿಲ್ಲ. ಆ ಓಂ ಅನ್ನೋದು ವಸ್ತು ರೂಪವೂ ಆಗಿದೆ, ಶಬ್ದ ರೂಪವೂ ಆಗಿದೆ. ಈಗ ಆತ್ಮ ಅಂದ್ರೇನೋ ವ್ಯಾಪಿಸಿಕೊಳ್ಳುವವನು ಅಂತ, ಅತತೇ ನಿತ್ಯಾತ್ಮ, ಆಪ್ನೋತಿ ಇತ್ಯಾತ್ಮ, ಅಸ್ತಿ ಇತ್ಯಾತ್ಮ ಅಂತ ಇದರಲ್ಲಿ ಬರೆದ್ರಲ್ಲ ಐತರೇಯದಲ್ಲಿ ಅಲ್ವಾ? ಆ ದೃಷ್ಟಿಯಲ್ಲಿ ಆತ್ಮ ಅನ್ನೋ ಶಬ್ದ ಶ್ರುತಿಯಲ್ಲಿ ಆ ಮೂಲ ವಸ್ತುವಿಗೆ, ಇಡೀ ಪ್ರಪಂಚಕ್ಕೆ ಆಧಾರವಾದಂತಹ ಮೂಲ ವಸ್ತುವಿಗೆ ಆತ್ಮ ಅನ್ನೋ ಶಬ್ದವನ್ನು ಹಾಕಿರೋದು ಸರ್ವವ್ಯಾಪಕ, ಎಲ್ಲವನ್ನೂ ವ್ಯಾಪಿಸಿಕೊಂಡಿದ್ದಾನೆ, ಚೈತನ್ಯ ರೂಪನಾಗಿದ್ದಾನೆ ಅಂತ. ಓಂಕಾರಕ್ಕೂ ಅದಿದ್ದೇ ಇದೆಯಲ್ಲ. ಓಂ ಅಂತ ಹೇಳುವಾಗ ಅಕಾರ, ಉಕಾರ, ಮಕಾರಗಳೆಂಬ ಮಾತ್ರಗಳಿಂದ ಇಡೀ ಪ್ರಪಂಚವನ್ನು ವ್ಯಾಪಿಸ್ಕೊಂಡಿವೆ. ಅದರಿಂದ ಆತ್ಮ ಅಂದರು, ಓಂ ಅಂದರು. ಓಂ ಅನ್ನೋದು ನಮಗೆ ಬರೀ ಹೆಸರು ರೂಪದಲ್ಲಿ, ಶಬ್ದ ರೂಪದಲ್ಲಿ ಅನ್ನಿಸ್ತಾ ಇದೆ. ಅದು ವಸ್ತುವೂ ಆಗಿದೆ, ಹೆಸರೂ ಆಗಿದೆ. ಈ ತೋರಿ ಬರುವ ವಸ್ತುಗಳು ಯಾವುದು ಆ ಮೂಲ ವಸ್ತುವಾದ ಆತ್ಮನಿಗಿಂತ ಬೇರೆಯಾಗಿಲ್ಲ. ಹಾಗೇನೆ ಇಲ್ಲಿರುವ ಯಾವ ಶಬ್ದಗಳು ಆತ್ಮನಿಗಿಂತ ಬೇರೆಯಾಗಿಲ್ಲ, ಆತ್ಮ ಅನ್ನೋ ಶಬ್ದಕ್ಕಿಂತ, ಓಂ ಎಂಬ ಶಬ್ದಕ್ಕಿಂತ ಬೇರೆಯಾಗಿಲ್ಲ. ಇಲ್ಲಿ ಹೇಗೆ ಶಬ್ದಗಳಿಗೂ ವಸ್ತುಗಳಿಗೂ ಅವಿನಾಭಾವ ಸಂಬಂಧ ಇದೆಯೋ, ಹಾಗೆ ಮೂಲ ವಸ್ತುವಿನಾದ ಆತ್ಮನಲ್ಲೂ ಕೂಡ ಆತ್ಮ ಅಂತ ಒಂದು ಶಬ್ದ ಬೇರೆ, ಆತ್ಮ ಅಂತ ಒಂದು ವಸ್ತು ಬೇರೆ ಅಲ್ಲ, ಅದೇ ಅದು. ಆದ್ದರಿಂದಲೇ ನಮಗೆ ನಿದ್ರೆಯಲ್ಲಿದ್ದಾಗ ಕೇವಲ ಚಿನ್ಮಾತ್ರ ಸ್ವರೂಪವನ್ನು ಅನುಭವಿಸುವಾಗ ಶಬ್ದವೂ ಗೊತ್ತಾಗಲ್ಲ, ವಸ್ತುವೂ ಗೊತ್ತಾಗಲ್ಲ, ಕೇವಲ ಜ್ಞಾನ, ಆ ಜ್ಞಾನ ಸ್ವರೂಪರಾಗಿ ಉಳಿದಿರ್ತೀವಿ. ವಿಕಾರ ತೋರ್ಕೊಳ್ಳೋವಾಗ ಮಾತ್ರ ಅದಕ್ಕಿಂತ ಬೇರೆ 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 ತೋರೋದ್ರಿಂದ ಅಲ್ಲಿ ನಮಗೆ ವ್ಯತ್ಯಾಸವನ್ನು ಗುರುತಿಸೋದಕ್ಕೆ ಹೆಸರು ಬೇಕು, ವಸ್ತುವಿನ ಆಕಾರವೂ ಬೇಕಾಗತ್ತೆ. ಎಲ್ಲಿ ವಿಕಲ್ಪಗಳೇ ಇಲ್ಲವೋ, ಪ್ರಾಣಾದಿ ವಿಕಲ್ಪವೆಲ್ಲವೂ ಕೇವಲ ತೋರಿಕೆಯೋ, ಅಂಥ ಆತ್ಮಸ್ವರೂಪದಲ್ಲಿ ಒಂದಾದಾಗ ವಿಕಾರಗಳು ತೋರದೇ ಇರೋದ್ರಿಂದ ಶಬ್ದವೂ ತೋರಲ್ಲ, ಹೆಸರು ತೋರಲ್ಲ, ನಾಮರೂಪಗಳನ್ನು ಮೀರಿರುವಂತಹ ಸ್ವಭಾವವಾಗಿದ್ದೀವಿ ನಾವು ಅಂತ ಗೊತ್ತಾಗುತ್ತೆ. ಇದಿಷ್ಟು ಅರ್ಥವಾಗಿದೆ ಅಂದ್ಕೊಂಡಿದ್ದೀವಿ. ಆಚಾರ್ಯರು ಹೇಳಕ್ಕೆ ಹೊರಟಿರೋ ಉದ್ದೇಶ, ಓಂಕಾರ ನಿರ್ಣಯ ಮಾಡಿದರೆ ಆತ್ಮತತ್ವ ಹೇಗ್ರಿ ಗೊತ್ತಾಗುತ್ತೆ ಅಂದರೆ, ಓಂಕಾರ ಅಂದರು ಆತ್ಮ ಆದರೂ ಬೇರೆ ಅಲ್ಲ,
ಆತ್ಮನೇ ಇದೆಲ್ಲವೂ ಆಗಿದೆ ಅಂತ ಹೇಳೋವಾಗ ಹೇಗೋ ಓಂಕಾರವೇ ಇದೆಲ್ಲವೂ ಆಗಿದೆ ಅಂದ್ರೂ ಅದೇ ಅರ್ಥ. ಆತ್ಮದೇ ಇದೆಲ್ಲವೂ ಆಗಿದೆ ಅನ್ನೋವಾಗ ವಸ್ತು ರೂಪವಾಗಿಯೂ ಶಬ್ದ ರೂಪವಾಗಿಯೂ ಹೇಗೆ ಹೇಳ್ತೀವೋ, ಈ ಪ್ರಪಂಚ ಅಂದ್ರೇನು? ನಾಮ ರೂಪಗಳು. ನಾಮ ರೂಪವೆಲ್ಲವೂ ಆತ್ಮನೇ ಆಗಿದೆ ಅಂದರೆ ಇಲ್ಲಿ ತೋರುವ ವಿಕಾರಗಳೆಲ್ಲವೂ ಆತ್ಮನೆಂಬ ವಸ್ತುವೇ ಆಗಿದೆ, ಆತ್ಮನಿಗಿಂತ ಬೇರೆಯಾಗಿಲ್ಲ ಅಂತ ಆದಮೇಲೆ ಅದಕ್ಕೆ ಕೊಟ್ಟಿರುವ ಹೆಸರುಗಳು ಆತ್ಮ ಅನ್ನೋ ಹೆಸರಿಗಿಂತ ಬೇರೆಯಾಗಿರಲ್ಲ. ಆತ್ಮ ಅನ್ನೋದ್ರಲ್ಲಿ ಎಲ್ಲ ಅಡಗೋಯ್ತು, ಸೇರೋಯ್ತು. ಹಾಗೆ ಓಂ ಎಂಬುದು ಅದನ್ನೇ ಹೇಳ್ತಾ ಇದೆ. ಅದರಿಂದ ಓಂಕಾರ ನಿರ್ಣಯ ಅಂದರೆ ಆತ್ಮತತ್ವದ ತಿಳುವಳಿಕೆನೇ ಆಗಿದೆ ಅಂತ ಆಚಾರ್ಯರು ಹೇಳಿದರು. ಈಗ ಮಂತ್ರದ ಇದು ಶುರುವಾಯಿತು. ಓಮಿತ್ಯೇತದಕ್ಷರಮಿದಕಂ ಸರ್ವಂ ತಸ್ಯೋಪವ್ಯಾಖ್ಯಾನಂ ಭೂತಂ ಭವದ್ಭವಿಷ್ಯದಿತಿ ಸರ್ವಮೋಂಕಾರ ಏವ ಯಚ್ಚಾನ್ಯತ್ರಿಕಾಲಾತೀತಂ ತದಪ್ಯೋಂಕಾರ ಏವ ಓಂ ಇತಿ ಏತತ್ ಅಕ್ಷರಂ ಇದಂ ಸರ್ವಂ ತಸ್ಯ ಉಪಾಖ್ಯಾನಂ ಉಪವ್ಯಾಖ್ಯಾನಂ ಭೂತಂ ಭವಿಷ್ಯತ್ ಭವತ್ ಭವಿಷ್ಯತ್ ಇತಿ ಸರ್ವಂ ಓಂಕಾರಃ ಏವ ಯತ್ ಚ ಅನ್ಯತ್ ತ್ರಿಕಾಲಾತೀತಂ ತತ್ ಓಂಕಾರ ಅಪಿ ಓಂಕಾರಃ ಏವ. ಈಗ ಹೆಸರನ್ನು ಮುಖ್ಯವಾಗಿಟ್ಟುಕೊಂಡು ಅದೊಂದು ಹೆಸರು ಅಂತ ಇಟ್ಕೊಂಡು ಆತ್ಮ ಅಂತ ಒಂದು ಹೆಸರು, ಬ್ರಹ್ಮ ಅಂತ ಒಂದು ಹೆಸರು, ಓಂ ಎಂಬುದೊಂದು ಹೆಸರು ಆ ಮೂಲ ತತ್ವಕ್ಕೆ. ಯಾವುದರಿಂದ ಜಗತ್ತೆಲ್ಲವೂ ನಿರ್ಮಾಣವಾಗಿದೆಯೋ, ಯಾವ ತತ್ವವೇ ಜಗದ್ರೂಪವಾಗಿ ತೋರಿ ಬರುತ್ತಿದೆಯೋ ಆ ಮೂಲ ತತ್ವಕ್ಕೆ ಆತ್ಮ ಅಂತ ಒಂದು ಹೆಸರು ಹೌದು, ಅದು ಆತ್ಮನೆಂಬ ವಸ್ತುವೂ ಹೌದು ತಾನೆ. ಎಲ್ಲ ಕಡೆಯಲ್ಲೂ ವಸ್ತು ಮತ್ತು ಹೆಸರು ಬೇರೆ ಬೇರೆ ಅಲ್ವಲ್ಲ, ತೋರ್ಸೋಕ್ಕೂ ಆಗಲ್ವಲ್ಲ ಬೇರೆ ಬೇರೆಯಾಗಿ ಅಂತ. ಆದ್ದರಿಂದ ಈಗ ಹೆಸರನ್ನು ಪ್ರಧಾನವಾಗಿಟ್ಕೊಂಡು ತತ್ವೋಪದೇಶ ಮಾಡ್ತಾ ಇದ್ರೆ, ಮತ್ತೆ ಅದೇ ವಸ್ತುವಾಗಿದೆ ಅಂತ ಹೇಳಿ ನೆಕ್ಸ್ಟ್ ಮಂತ್ರದಲ್ಲಿ ಸರ್ವಗಹ್ಯೇತದ್ ಬ್ರಹ್ಮ ಅಂಥೇಳಿ ವಸ್ತು ರೂಪವಾಗಿ ಉಪದೇಶ ಮಾಡ್ತಾ ಇದೆ. ನಮಗಿಲ್ಲಿ ಬ್ರಹ್ಮ ಅನ್ನುವಾಗ ವಸ್ತುವಾಗೇ ಗೊತ್ತಾಗತ್ತೆ, ಓಂ ಅಂದಾಗ ಹೆಸರು ರೂಪದಲ್ಲೇ ಗೊತ್ತಾಗತ್ತೆ. ಅದೇ ನಮ್ಗೆ ಆಗಿರೋ ಪ್ರಾಬ್ಲಮ್. ಓಂ ಅಂದ ತಕ್ಷಣ ಅದೊಂದು ಹೆಸರು ಅನ್ಸುತ್ತೆ, ಒಂದು ಅಕ್ಷರ ಅನ್ಸುತ್ತೆ ಅಲ್ವಾ. ಈಗ ಆ ಅಂದರೆ ಆ ಅನ್ನೋವಾಗ ಏನು ಅನ್ಸುತ್ತೆ ನಮಗೆ? ಅಕ್ಷರ ಅನ್ಸುತ್ತೆ. ಆದ್ರೆ ಅವ್ರು ಆದಲ್ಲಿ ಏನು ಸೇರಿಸಿದ್ರು? ಎಚ್ಚರ ಅಂತ ಸೇರಿಸಿದ್ರು. ಆ ಅನ್ನೋದನ್ನ ಎಚ್ಚರ ಪ್ರಪಂಚ ಅಂತ ಹೇಳಿ ವಸ್ತು ರೂಪವಾಗಿ ಹೇಳ್ತಾ ಇದ್ದಾರೆ. ನಮ್ಗೆ ಆ ಅಂದಾಗ ಏನು ಅನ್ಸುತ್ತೆ? ಅದೊಂದು ಅಕ್ಷರ ಅನ್ಸುತ್ತೆ. ಊ ಅಂದ್ರೆ ಒಂದು ಅಕ್ಷರ ಅನ್ಸುತ್ತೆ. ಅವ್ರು ಊ ಅನ್ನೋದ್ರಲ್ಲಿ ಏನು ಸೇರಿಸಿದ್ರು? ಇಡೀ ಕನಸಿನ ಪ್ರಪಂಚ ಸೇರಿಸಿದ್ರು. ನಮ್ಗೆ ಅಕ್ಷರಗಳಾಗಿ ತೋರು ಬರೋದೇನೆ ವಸ್ತು ರೂಪವಾಗಿಯೂ ಇದೆ. ಅಕ್ಷರ ಅಂದರೆ ಹೆಸರಿಗೂ ವಸ್ತುವಿಗೂ ಯಾವ ಭೇದವೂ ಇಲ್ಲ. ಅದರಿಂದ ಆ ಅನ್ನೋದನ್ನು ಶ್ರುತಿಯಲ್ಲಿ ಇದರಲ್ಲಿ ನಮ್ಮ ವ್ಯಾಕರಣ ಶಾಸ್ತ್ರದಲ್ಲೂ ಇದರಲ್ಲಿ ಮೊನ್ನೆ ಇದರಲ್ಲಿ ಓದ್ತಿದ್ದೆ ಅಮರಕೋಶದ ವ್ಯಾಖ್ಯಾನವನ್ನು. ಆ ಅಂದರೆ ಅದು ವಿಷ್ಣುವಾಗಿದೆ, ಅಕಾರೋ ವೈ ವಿಷ್ಣು ಅಂತ ಯಾವುದೋ ಒಂದು ಇದು ತಗೊಂಡು ಹೇಳಿದರು. ಹಾಗೆ ವಿಷ್ಣುವಾಗಿದೆ ಅನ್ನೋದು ನೋಡಿ, ಆ ಅನ್ನೋದು ವಿಷ್ಣುವಾಗಿದೆ ಅನ್ನುವಾಗ ವಸ್ತುವೂ ಆಗಿದೆ, ಹೆಸರು ಆಗಿದೆ. ಈಗ ಹರಿ ಅಂದರೆ ವಸ್ತುನೋ ಹೆಸರೋ? ಎರಡಿದೆಯಾ? ಎರಡಿಲ್ವಾ? ಎರಡನ್ನು ಸೇರಿಸಿ ಎರಡನ್ನು ಎಲ್ಲಿಗೆ ಸೇರಿಸಿದೀಯಾ? ಬೇರೆ ಮಾಡಿ ನೋಡ್ಬೇಕು, ತೋರ್ಸಕ್ಕೆ ಆಗಲ್ಲ. ಅದರಿಂದ ನಿಮ್ಗೆ ಎರಡನ್ನು ಸೇರಿಸಿದೀನಿ ಅನ್ನೋ ಶಬ್ದಕ್ಕೂ ಅರ್ಥ ಇಲ್ಲ, ಬಿಡಿಸಿದೀನಿ ಅನ್ನೋ ಶಬ್ದಕ್ಕೂ ಅರ್ಥ ಇಲ್ಲ. ನೀವು ಯಾವತ್ತು ಎರಡನ್ನು ಬಿಡಿಸಿ ನೋಡಿದಿರಿ? ಹರಿ ಅಂತ ಒಂದು ಶಬ್ದ, ಒಂದು ವಸ್ತು. ನೀವು ಯಾವುದಾದ್ರೂ ಒಂದು ಶಬ್ದ ಹೇಳಿದ ತಕ್ಷಣ ಒಂದು ಮನಸ್ಸಿಗೆ ಒಂದು ವಸ್ತು ಬಂದ್ಬಿಡುತ್ತೆ. ಯಾವ ಒಂದು ಶಬ್ದ ಇದೆ ಅದಕ್ಕೆ ವಸ್ತು ಇಲ್ಲ ಅಂತ ಆಗತ್ತಾ? ಆಗೋದೇ ಇಲ್ಲ. ಹಾಗೇನೆ ಒಂದು ವಸ್ತು ಇದೆ ಅದಕ್ಕೆ ಶಬ್ದ ಇಲ್ಲ ಅಂತಲೂ ಆಗಲ್ಲ. ಯಾಕೆ? ಆ ವಸ್ತು ಅನ್ನೋದೇ ಒಂದು ಶಬ್ದ. ಆಕಾರ ಅಂದರೆ ಒಂದು ಶಬ್ದ, ರೂಪ ಅಂದರೆ ಒಂದು ಶಬ್ದ. ನೀವು ಶಬ್ದವನ್ನು ಬಿಟ್ಟ ವಸ್ತು ಹೀಗಂದ್ರೆ ಹಾಗಂದ ತಕ್ಷಣ ಮನಸ್ಸಿನಲ್ಲಿ ಒಂದು ಪ್ರತ್ಯಯ ಬರುತ್ತೆ, ಅದರದ್ದೇನೋ ಒಂದು ಹೆಸರು ಮಾಡ್ಕೊಳುತ್ತೆ, ಅದೇನೆ ಅಲ್ವಾ? ಹಾಗೆ ಓಂ ಎಂಬುದನ್ನು ಈಗ ಅಭಿಧಾನ ಪ್ರಧಾನವಾಗಿ ಹೆಸರನ್ನ ಪ್ರಧಾನವಾಗಿ ಇಟ್ಕೊಂಡು
ಈಗ ಉಪದೇಶ ಮಾಡ್ತಾ ಇದ್ದೆ. ಇದೊಂದು ಉಪದೇಶ. ಉಪದೇಶ ಅಂದರೆ ಏನು ತಿಳ್ಕೊಬೇಕಿಲ್ಲಿ? ಪ್ರಪಂಚದಲ್ಲಿರುವ ಎಲ್ಲ ಶಬ್ದಗಳು ಕೂಡ ಓಂ ಎಂಬುದೇ ಆಗಿದೆ. ಓಂ ಎಂಬ ಶಬ್ದವನ್ನು ಬಿಟ್ಟು ಪ್ರಪಂಚದಲ್ಲಿ ಇನ್ನು ಯಾವ ಶಬ್ದವೂ ಇಲ್ಲ. ಅದರಿಂದ ಸ್ವಾಮಿಗಳು ರಾಮನ ನಾಮವೇ ಎಲ್ಲವಿದು, ರಾಮನ ಬಿಟ್ಟರೆ ಜಗವಿರದು. ಎರಡು, ಇದೆಲ್ಲವೂ ರಾಮನ ನಾಮವೇ. ಅಂದರೆ ಇಲ್ಲಿ ಶಬ್ದ ರೂಪವಾಗಿ ಏನೇನೇನೇ ನೋಡ್ತಾ ಇದೆಯಾ, ಹರಿ, ಗಿರಿ, ಪುಸ್ತಕ, ಮೊಬೈಲು, ಫೋನು, ಫ್ಯಾನು, ಟಿ ವಿ ಅಂತ ಏನೇನು ನೋಡ್ತೀಯೋ ನೀನು, ಅದೆಲ್ಲವೂ ರಾಮ ಎಂಬ ಒಂದೇ ಶಬ್ದದಲ್ಲಿ ಅಡಗೋಗುತ್ತೆ. ನಾಮದಲ್ಲಿ ವಸ್ತುಗಳು ರಾಮ ಅನ್ನೋ ವಸ್ತುವಿನಲ್ಲಿ ಅಡಗೋಗುತ್ತೆ. ತತ್ವ ಅದೆರಡೂ ಬೇರೆ ಅಲ್ಲ. ಈಗ ಅರ್ಥ ಆಯ್ತಲ್ವಾ? ಅದೇ ಅಭಿಧಾನ, ಅಭಿಧೇಯ. ಅಭಿಧೇಯ ಅಂದ್ರೆ ವಸ್ತು, ಅಭಿಧಾನ ಅಂದ್ರೆ ಹೆಸರು. ಈಗ ಹೇಳ್ತಾ ಇದ್ದಾರೆ ಓಂ ಎಂಬಿ ಅಕ್ಷರವೇ ಇದೆಲ್ಲವೂ ಆಗಿದೆ. ಶಬ್ದ ರೂಪದಲ್ಲಿ ಹೇಳ್ತಾ ಇರೋದು. ಓಂ ಎಂಬ ಒಂದೇ ಶಬ್ದದಲ್ಲಿ ಇಡೀ ಪ್ರಪಂಚವೆಲ್ಲವೂ ಅಡಗಿ ಹೋಗಿದೆ. ಪ್ರಪಂಚ ಅನ್ನೋವಾಗ ಇಲ್ಲಿ ಶಬ್ದ ರೂಪವಾದ ಪ್ರಪಂಚ ಅಂತಲೇ ಇಟ್ಕೊಳ್ಳಿ. ಪ್ರಪಂಚದಕ್ಕೆ ಒಂದೊಂದಕ್ಕೂ ಒಂದೊಂದು ಶಬ್ದ ಇದೆ. ಆ ಎಲ್ಲ ಶಬ್ದಗಳು, ಎಲ್ಲ ನಾಮ, ಶಬ್ದ ಅಂದ್ರೆ ನಾಮ, ಹೆಸರು ಅಂತ, ಎಲ್ಲ ನಾಮಗಳು ಕೂಡ ಓಂ ಎಂಬ ಒಂದೇ ಶಬ್ದದಲ್ಲಿ ಅಡಗೋಗುತ್ತೆ. ಹಾಗೆ ಪ್ರಪಂಚ ಎಂಬುದು ಕೂಡ ಓಂ ಎಂಬ ಆ ತತ್ವದಲ್ಲೂ ಅಡಗೋಗುತ್ತೆ. ಅಡಗು ಹೋಗಿದೆ, ಅದೇ ಅದಾಗಿದೆ. ಅದು ಅಡಗು ಹೋಗುತ್ತೆ ಅಂದರೆ ಹೊಸದಾಗೋಂಥದ್ದಲ್ಲ. ಇದು ನಿಜವಾಗ್ಲೂ ಬೇರೆಯಾಗಿ ಇಲ್ವೇ ಇಲ್ಲ. ಗಡಿಕೆ, ಕುಡಿಕೆ, ಮಡಿಕೆ ಎಲ್ಲವೂ ಮಣ್ಣಿನಲ್ಲಿ ಅಡಗಿ ಹೋಗುತ್ತದೆ ಅಂದ್ರೇನೋ, ಅದು ಈಗಲೂ ಮಣ್ಣೇ ಆಗಿದೆ. ಆಮೇಲೆ ಅಡಗೋಗುತ್ತೆ ಅನ್ನೋದು ತಿಳುವಳಿಕೆ ಪ್ರಧಾನವಾಗಿ ತೊಳ್ಕೋಬೇಕೆ ಹೊರತು ಚಚ್ಚಬೇಕಾಗಿಲ್ಲ. ಕುಡಿಕೆನ ಚಚ್ಚಿದ ಮಾತ್ರ ಮಣ್ಣಾಗುತ್ತೆ ಅಂತಲೂ ಅಲ್ಲ, ಪೀಸ್ ಆಗಿ ಉಳಿಯುತ್ತೆ. ನೀನು ಬೇರೆ ಅಂತ ನೋಡಕ್ ಹೋದ್ರೆ ಅದು ಬೇರೆ ಬೇರೆಯಾಗೇ ಉಳಿತಾ ಇರುತ್ತೆ. ಒಂದು ಅನ್ನೋದು ಬೇರೆ ಅಂತ ನೋಡಿರೋದು ಯಾವುದ್ರಲ್ಲಿ? ತಿಳುವಳಿಕೆಯಲ್ಲಿ. ಇದು ಇದಕ್ಕಿಂತ ಬೇರೆ, ಇದು ಇದಕ್ಕಿಂತ ಬೇರೆ ಅಂತ ಹೇಳಿ ನೀನು ತಿಳುವಳಿಕೆಯಲ್ಲಿ ನೋಡ್ತಾ ಇದೆಯೇ ಹೊರತು ನಮ್ಮೆಲ್ಲರನ್ನೂ ಸೇರಿಸಿದ ಭೂಮಿ, ನಾವು ಭೂಮಿನೇ ತಾನೆ. ಮತ್ತೆ ಯಾಕೆ ಬೇರೆ ಬೇರೆ ನೋಡ್ತಾ ಇದೀಯಾ? ಅದು ನೋಡ್ತಾ ಇದೀಯಾ ಅಂದ್ರೆ ತಿಳ್ಕೊತಾ ಇದೀಯಾ. ತಿಳುವಳಿಕೆಯಿಂದ ಅದನ್ನು ನೋಡ್ತಾ ಇರೋದ್ರಿಂದ ಅಡಗಿಸ್ಕೊಳ್ಳೋದು ತಿಳುವಳಿಕೆಯಲ್ಲೇ ಹಾಕ್ಬೇಕು. ತಿಳುವಳಿಕೆ ಬಿಟ್ಟು ವಸ್ತು ಇದೆಲ್ಲವೂ ಭೂಮಿಯಾಗಿದೆ ಅಂತ ಚಚ್ಚಬೇಕಾ? ನಮ್ಮನ್ನೆಲ್ಲ ಭೂಮಿ ಒಳಗೆ ಸೇರಿಸ್ಬೇಕಾ? ಬಿಟ್ಟಿರೋದು ಯಾವಾಗ ನಾವು ಭೂಮಿನ? ಅಲ್ವಾ? ಬಿಟ್ಟಿದ್ದೀವಿ ಅನ್ಕೊಳ್ಳೋ ತಪ್ಪು ತಿಳುವಳಿಕೆ. ಓಂ ಎಂಬಿ ಅಕ್ಷರವೇ ಇದೆಲ್ಲವೂ ಆಗಿದೆ. ಅದಕ್ಕೆ ಒಂದು ಉಪವ್ಯಾಖ್ಯಾನ ಅಂತಾರೆ, ಸಮೀಪದ ವ್ಯಾಖ್ಯಾನ. ಹತ್ತಿರದಿಂದ ಹೇಳ್ತೀವಿ ನಾವೀಗ ಅದನ್ನ. ಅತ್ಯಂತ ಹತ್ತಿರದ ವ್ಯಾಖ್ಯಾ ಪ್ರಕಥನೆ ಅಂತ ಧಾತು. ಉಪ ಅಂದರೆ ಹತ್ತಿರದಿಂದ ಅದನ್ನು ಸ್ಪಷ್ಟವಾಗಿ ಸರಿಯಾಗಿ ತಿಳಿಸಿಕೊಡುತ್ತೇವೆ. ಏನು ಅಂದರೆ ಹಿಂದೆ ಕಳೆದು ಹೋದದ್ದು ಅದೊಂದು ಹೆಸರು ತಾನೆ. ಹಿಂದೆ ಕಳೆದು ಹೋದದ್ದು ಅಂತ ಒಂದು ಹೆಸರು, ಈಗ ಇರುವುದು ಒಂದು ಹೆಸರು, ಮುಂದೆ ಬರುವಂಥದ್ದು ಅಂತ ಏನೇನಿದೆಯೋ ಅದೆಲ್ಲವೂ ಓಂಕಾರವೇ ಆಗಿದೆ. ಈಗ ಶಬ್ದ ಅದನ್ನೇ ಹಿಂದೆ ಅವ್ರು ಹೇಳಿದ್ದು, ಶಬ್ದವೆಲ್ಲವೂ ವಾಕ್ ಅನ್ನೋ ಇದನ್ನ ಆಧರಿಸ್ಕೊಂಡಿದೆ ತಾನೆಪ್ಪ. ಈ ವಾಕ್ ಶಕ್ತಿ ಅನ್ನೋದಿಲ್ಲ ಅಂದರೆ ಶಬ್ದ ಇರೋದೇ ಇಲ್ಲ. ಆ ಶಬ್ದಗಳು ಉಚ್ಚಾರಣೆ ಆಗಲಿಲ್ಲ ಅಂದರೆ ವಸ್ತುವಿಗೆ ಟಚ್ಚೇ ಆಗಲ್ಲ. ಆ ವಾಕ್ ಅನ್ನೋದು ಸಾಮಾನ್ಯವಾಗಿ ಎಲ್ಲರಲ್ಲೂ ಇದೆ. ಪಶು, ಪಕ್ಷಿ, ಪ್ರಾಣಿ ಎಲ್ಲರಲ್ಲೂ ವಾಕ್ ಅನ್ನೋದಿದೆ. ಆದರೆ ಆ ವಾಕ್ ಅನ್ನೋ ಸಾಮಾನ್ಯವಾದ ಆ ಸರಪಳಿಯ ಮೇಲೆ ಆ ನಾಮ ಎಂಬ ಹಗ್ಗಗಳು ಹೋಗಿ ಕಟ್ಕೊಂಡಿದೆ. ಒಂದೊಂದು ಕಟ್ಕೊಳ್ಳುತ್ತೆ. ವಾಕ್ ಅನ್ನೋದು ಸಾಮಾನ್ಯ, ಆದರೆ ಹೆಸರು ಹೇಳಿದ ತಕ್ಷಣ ಅದನ್ನು ಮಾತ್ರ ಬುದ್ಧಿಗೆ ತಗೊಂಡ್ಬರುತ್ತೆ. ಈಗ ಶಬ್ದ ಸಾಮಾನ್ಯವಾದ ಮಾತ್ರಕ್ಕೆ ಮೊಬೈಲ್ ಅಂತ ಹೇಳಿದ ತಕ್ಷಣ ನನಗೆ ಇದು ಜ್ಞಾನಕ್ಕೆ ಬರಲ್ಲ, ಪುಸ್ತಕ ಏನು ಜ್ಞಾನಕ್ಕೆ ಬರಲ್ಲ. ಇದು ವಾಕು, ಅದು ವಾಕು. ವಾಕ್ ಆದ್ಮೇಲೆ ನೀವು ಯಾಕೆ ಮೊಬೈಲ್ ಅಂತ ಹೇಳಿದಾಗ ಪುಸ್ತಕ ತಗೊಳ್ಳಿಲ್ಲ ಅಂದರೆ ಹೆಸರು ನೋಡಿ ಇದನ್ನು ಕಟ್ಟಿ ಹಾಕಿದೆ. ಹೆಸರು ಎಂಬ ಹಗ್ಗವು ಆ ವಾಕ್ ಎಂಬ ಸಾಮಾನ್ಯವಾದಂತಹ ತಂತಿಯ ಮೇಲೆ ಹಿಡ್ಕೊಂಡಿದೆ. ಒಂದು ತಂತಿಗೆ ಸುತ್ತಲೂ ಕಟ್ಟಿದ್ದಾರೆ. ಅದರಿಂದ ಹೀಗೆ ಹಗ್ಗಗಳನ್ನು ಕಟ್ಟಿದ್ದಾರೆ. ಯಾವ್ಯಾವ ವಸ್ತು ಹೇಳುತ್ತೋ ಯಾವ ವಸ್ತುನ ತೊಗೊಂಬಂದು ಅಲ್ಲಿಡುತ್ತೆ. ಬುದ್ಧಿಗೆ ತೊಗೊಂಬರಕ್ಕೆ ತಾನೆ ಈ ಎಲ್ಲ ಹೆಸರುಗಳನ್ನು ಕೊಡ್ತಾ ಇರೋದು. ಬುದ್ಧಿಯಲ್ಲಿ ನಮಗೆ ಆಯಾಯ ವಸ್ತುಗಳ ಜ್ಞಾನ ಮಾಡ್ಕೊಳ್ಳೋಕ್ಕೆ ಹೊರತು ಸುಮ್ಮನೆ ಹೆಸರು ಕೊಟ್ಟಿಲ್ಲ ನಾವು. ಆಯಾಯ ಶಬ್ದಗಳು ಅದಕ್ಕೆ ಸೇರ್ಕೊಂಡಿರೋದ್ರಿಂದ ಅದನ್ನು ಹೇಳ್ಕೊಂಡು ಬಂದು ಬುದ್ಧಿಯಲ್ಲಿಡುತ್ತೆ. ಹೀಗೆ ನಡೀತಾ ಇದೆ ಅಲ್ವಾ? ಆದ್ದರಿಂದ ಹಿಂದೆ ಕಳೆದು ಹೋದದ್ದು, ಈಗ ಇರುವುದು, ಮುಂದೆ ಬರುವುದು ಅಂದ ತಕ್ಷಣ ನಿಮಗೆ ವಸ್ತು ಜ್ಞಾಪಕ ಆಗ್ತಾ ಇದೆಯೋ ಹೆಸರು ಜ್ಞಾಪಕ ಆಗ್ತಾ ಇದೆಯೋ? ಎರಡು ಸೇರಿಸ್ತಾ ಇದೆ. ಅದರಲ್ಲಿ ಹೆಸರು ಅಂತಿದೆಯಲ್ಲ ಅದನ್ನು ತಗೊಳ್ಳಿ. ಸದ್ಯಕ್ಕೆ ಮೊದಲು ಕಳೆದು ಹೋದದ್ರಲ್ಲಿ
ಅವ್ರು ಕಳೆದೋದ್ರು, ಕಿಟ್ಟಣ್ಣ ಕಳೆದೋದ್ರು, ಕೇಶವ್ ಅವ್ರು ಕಳೆದೋದ್ರು, ಅವ್ರು ಹೋದ್ರು, ಇವ್ರು ಹೋದ್ರು ಅಂತ ಹೆಸರುಗಳು. ಈಗ ಹೆಸರು ತಾನೇ ಉಳ್ಕೊಂಡಿರೋದು, ಈ ವಸ್ತು ಉಳ್ಕೊಂಡಿದ್ಯಾ ಹೋಗಿರೋರಲ್ಲಿ? ಹೆಸರು ಉಳ್ಕೊಂಡಿದ್ಯಾ ಹೆಸರು? ಜ್ಞಾಪಕಕ್ಕೆ ಬರ್ತಾ ಇದೆ ಅಂತ ಅಷ್ಟೇ ಅಲ್ವಾ? ಆ ಹೆಸರು ಅಂತ ಜ್ಞಾಪಕಕ್ಕೆ ಬರ್ತಾ ಇದೆ. ಅದರಲ್ಲಿ ಕಳೆದು ಹೋದದ್ದ ಎಲ್ಲ ಶಬ್ದಗಳು ಕೂಡ, ಈಗ ಇರುವ ಶಬ್ದಗಳೆಲ್ಲವೂ ಕೂಡ, ಮುಂದೆ ಬರುವ ಶಬ್ದಗಳು, ಅಕ್ಷರಗಳು, ಹೆಸರುಗಳು ಅಂತ ಏನೇನು ಬರುತ್ತೋ ಅದೆಲ್ಲವೂ ಓಂಕಾರವೇ ಆಗಿದೆ. ಇದಷ್ಟೇ ಅಲ್ಲದೆ ಕಾಲವನ್ನು ಮೀರಿರುವ ಒಂದು ತತ್ವ ಇದೆಯಲ್ಲ, ಹೆಚ್ಚಾನ್ಯ ತ್ರಿಕಾಲಾತೀತ, 3 ಕಾಲಗಳನ್ನು ಮೀರಿರುವಂತಹ ಅವ್ಯಕ್ತ ತತ್ವ ಅಂತ ಒಂದಿದೆಯಲ್ಲ. ಈಗ 3 ಕಾಲದ ಒಳಗೆ ಸೇರಿರೋದು ಪ್ರಪಂಚ. ಪ್ರಪಂಚದ ಒಳಗೆ ಬಂದಾಗ ನಮ್ಗೆ ಹಿಂದೆ ಮುಂದೆ ಇವೆಲ್ಲ ಗೊತ್ತಾಗುತ್ತೆ ಅಲ್ವಪ್ಪ. ಆದರೆ ಅವ್ಯಕ್ತದಲ್ಲಿ ಪ್ರಪಂಚದ ಬೀಜಾವಸ್ಥೆಯಲ್ಲಿ ಈ ಇದಿದೆಯಾ, 3 ಕಾಲಗಳಿದೆಯಾ. ನಿದ್ರೆಯಲ್ಲಿದ್ದಾಗ ನಮಗೆ ಹಿಂದೆ ಇಷ್ಟು ನಿದ್ರೆ ಕಳೆದಿದ್ದೀನಿ, ಇವಾಗ ಇಂಥ ನಿದ್ದೆ ಮಾಡ್ತಾ ಇದ್ದೀನಿ, ಮುಂದೆ ನನಗೆ ಇಷ್ಟು ನಿದ್ದೆ ಬರುತ್ತೆ ಅಂತ ಅನ್ಸುತ್ತಾ? ಇಲ್ಲ. ಯಾಕನ್ಸಲ್ಲ? ಕಾಲತ್ರಯಗಳೆಲ್ಲವೂ ಅವಸ್ಥೆ ಒಳಗೆ ತೋರುವಂಥದ್ದು. ಅದರಿಂದ ತ್ರಿಕಾಲಾತೀತವಾದದ್ದು ಅಂದ್ರೆ ಇಲ್ಲಿ ಅವ್ಯಕ್ತವನ್ನ, ಪರಮಾತ್ಮ ಅಲ್ಲ. ಯಾಕೆ? ಅದು ಪರಮಾತ್ಮನೇ ಅದಾಗಿದೆ ಅಂತ ಹೇಳ್ತಾ ಇರೋದು. ಪರಮಾತ್ಮನೇ ಅವ್ಯಕ್ತ ರೂಪನಾಗಿಯೂ ತೋರಿಕೊಂಡು ಪರಮಾತ್ಮನೇ ಜಗದ್ರೂಪದಲ್ಲಿ ತೋರ್ಕೊಂಡಿರೋದು. ಆದ್ದರಿಂದ ಆ ಬೀಜಾವಸ್ಥೆ, ಮೂಲ ಅವಸ್ಥೆ, ಕಾಲತ್ರಯವನ್ನು ಮೀರಿರುವಂಥದ್ದು ಅವ್ಯಕ್ತ ಅಂತ ಏನಿದೆ, ಅವ್ಯಕ್ತ ಅಂತ ಹೆಸರಾ? ಅದು ಓಂಕಾರವೇ ಆಗಿದೆ. ಅವ್ಯಕ್ತ ವಸ್ತುವ? ಅದು ಓಂಕಾರವೇ ಆಗಿದೆ. ಅಂದರೆ ಮನಸ್ಸಿಗೆ ಹಿಡಿಸ್ತಾ ಇದ್ದಾರೆ ಆಳವಾಗಿ. ಈಗಲೂ ಕೂಡ ಪರಮಾತ್ಮನಿಗಿಂತ ಬೇರೆ ಏನೂ ಇಲ್ಲ. ಆ ನಾಮ ರೂಪ ಯಾವುದೂ ಕೂಡ ಆ ಪರಮಾತ್ಮನಿಗಿಂತ ಬೇರೆಯಾಗಿಲ್ಲ. ಪರಮಾತ್ಮನಿಗೆ ಮಾತ್ರ ಯಾವ ನಾಮರೂಪಗಳು ಇಲ್ಲ. ಈ ನಾಮರೂಪಗಳ್ಯಾವುದು ಪರಮಾತ್ಮನಿಗಿಂತ ಬೇರೆಯಾಗಿಲ್ಲ. ಅದರಿಂದಲೇ ಓಂಕಾರದ ನಿರ್ಣಯ ಮಾಡುವಾಗ ಇದೆಲ್ಲವೂ ಓಂಕಾರವೇ. ಎಲ್ಲ ಕಾಲವನ್ನು ಮೀರಿರುವ ಅವ್ಯಕ್ತ ತತ್ವವಾಗಲಿ, ಕಾಲದ ಒಳಗಿರುವಂಥದ್ದಾಗಲಿ ಎಲ್ಲವೂ ಓಂಕಾರವೇ. ಅದರ ಓಂಕಾರ ಏನು ಅಂತ ಕೇಳಿದರೆ ಅದನ್ನು ಹೇಳಕ್ಕೆ ಬರಲ್ಲ. ಇದನ್ನ ಇಟ್ಕೊಂಡು ಅದನ್ನು ತೋರಿಸ್ಬೋದು. ಈಗ ಲೌಕಿಕವಾಗೂ ಹೇಳ್ತೀನಿ. ಗಡಿಗೆ ಮಣ್ಣೇನೆ, ಮಡಕೆ ಮಣ್ಣೇನೆ. ಮಣ್ಣು ಅಂದ್ರೇನು? ಸರ, ಬಳೆ, ಚಿನ್ನದಿಂದ ಆದ ಸರ, ಚಿನ್ನದಿಂದ ಆದ ಬಳೆ, ಚಿನ್ನದಿಂದ ಆದ ಓಲೆ, ಚಿನ್ನದಿಂದ ಆದ ಜುಮ್ಕಿ, ಏನಾದ್ರು ಇಟ್ಕೊಳ್ಳಿ, ಇವೆಲ್ಲವೂ ಚಿನ್ನವೇ. ಚಿನ್ನ ಅಂದ್ರೇನು ಹೇಳ? ಯಾವುದು ಸಾಮಾನ್ಯವಾಗಿದೆಯೋ ಅದನ್ನು ಹೀಗೇನು ಗುರುತಿಸಕ್ಕೆ ಬರಲ್ಲ. ಆದರೆ ಸಾಮಾನ್ಯವೇ ವಿಕಾರ ರೂಪದಲ್ಲಿ ತೋರುವಾಗ, ವಿಶೇಷವಾಗಿ ತೋರುವಾಗ, ಆ ವಿಶೇಷ ಯಾವುದು ಸಾಮಾನ್ಯವನ್ನು ಬಿಟ್ಟಿಲ್ಲ. ಆದ್ದರಿಂದ ನಮಗೆ ಸಾಮಾನ್ಯ ರೂಪದಲ್ಲಿ ಅರ್ಥ ಮಾಡಿಸೋದಕ್ಕೆ ಇದೆಲ್ಲವನ್ನೂ ಒಟ್ಟು ಮಾಡಿದರು. ಇಡೀ ಪ್ರಪಂಚ ಅನ್ನುವಾಗ ಪ್ರಪಂಚ ಅಂದರೆ ಹೆಸರು ಹೌದು, ಪ್ರಪಂಚ ಅಂದರೆ ವಸ್ತುನೂ ಹೌದು. ಆ ಪ್ರಪಂಚ ಅನ್ನೋ ಹೆಸರು, ಪ್ರಪಂಚದ ಒಳಗಿರುವ ಎಲ್ಲ ಹೆಸರು, ಎಲ್ಲ ವಾಕ್ ಪ್ರಪಂಚ, ಅದು ಓಂ ಎಂಬ ಶಬ್ದವೇ ಆಗಿದೆ, ಹೆಸರೇ ಆಗಿದೆ. ಆ ಪ್ರಪಂಚ ಅನ್ನೋ ವಸ್ತುವು ಕೂಡ ಓಂ ಎಂಬ ವಸ್ತುವೇ ಆಗಿದೆ. ಅದನ್ನು ಮಾತ್ರ ಈಗ ಏನನ್ನಾದರೂ ಒಂದು ತಿಳ್ಕೊಳ್ಳೋದು ಅಂದರೆ ಬುದ್ಧಿಯಲ್ಲಿ ತಿಳ್ಕೋಬೇಕು. ಪ್ರಪಂಚದ ಒಳಗಿದೆ ಬುದ್ಧಿ, ಅವಸ್ಥೆಯ ಒಳಗೆ ಸೇರೋಗಿದೆ ಬುದ್ಧಿ. ಅವಸ್ಥೆಯ ಒಳಗೆ ಸೇರಿದ ಮೇಲೆ ಆ ಬುದ್ಧಿಯಿಂದ ಆ ಮೂಲ ರೂಪವನ್ನು ಯಾವ ಶಬ್ದದಿಂದ ಅರ್ಥ ಮಾಡ್ಕೋತೀರಿ, ಯಾವ ಆಕಾರ ತಂದ್ಕೋತಿರೋದಕ್ಕೆ ತಂದ್ಕೊಳಕ್ಕಾಗಲ್ಲ. ಅರ್ಥ ಆಯ್ತಲ್ವಾ? ಓಮಿತ್ಯೇತದಕ್ಷರಂ ಇದಂ ಸರ್ವಂ ಇತಿ. ಓಂ ಎಂಬಿ ಅಕ್ಷರದೇವೇ ಇದೆಲ್ಲವೋ ಅನ್ನೋ ಈ ಖಂಡಿಕೆಗೆ ಏನಪ್ಪ ಅರ್ಥ ಅಂದರೆ, ಖಂಡಿಕೆ ಅಂದರೆ ಈ ಭಾಗ, ಇದಕ್ಕೇನರ್ಥ ಅಂದರೆ ಯದಿದಂ ಅರ್ಥಜಾತಂ ಅಭಿಧೇಯಭೂತಂ ತಸ್ಯ ಅಭಿಧಯಾನ ಅವ್ಯತಿರೇಕಾತ್ ಅಭಿಧಾನಸ್ಯ ಚ ಓಂಕಾರ ಅವ್ಯತಿರೇಕಾತ್ ಓಂಕಾರಃ ಏವ ಇದಂ ಸರ್ವಂ. ಯದಿದಂ ಅರ್ಥಜಾತಂ, ಈ ಪದಾರ್ಥ ಸಮೂಹವಿದೆಯಲ್ಲ, ವಸ್ತುಗಳು ಆಕಾರ ಎಂದು ನಿಮಗೆ ತೋರುತ್ತಿದೆಯಲ್ಲ, ಇದೊಂದು ವಸ್ತು, ಇದೊಂದು ವಸ್ತು, ಇದೊಂದು ವಸ್ತು, ಇದೊಂದು ವಸ್ತು ಅಂತ ಬೇರೆ ಬೇರೆಯಾಗಿ ವಸ್ತುಗಳು ತೋರುತ್ತಿವೆ. ಅರ್ಥ ಜಾತ, ಜಾತ ಅಂದ್ರೆ ಸಮೂಹ ಅಂತ, ಅರ್ಥ ಅಂದ್ರೆ ಪದಾರ್ಥಗಳು. ಪದಾರ್ಥಗಳು ಎಂದು ತೋರ್ತಾ ಇದೆ, ವಸ್ತುಗಳು ಅಂತ ತೋರ್ತಾ ಇದೆ, ಆಕಾರ ಅಂತ ತೋರ್ತಾ ಇದೆ, ರೂಪ ಪ್ರಪಂಚ.
ಹೀಗೆ ಇದು ಏನು ವಸ್ತುಗಳು ಆಕಾರಗಳು ಎಂದು ತೋರಿ ಬರುತ್ತಿದೆಯಲ್ಲ ಇದೆಲ್ಲವೂ ಕೂಡ ಅಭಿಧೇಯವಾಗಿರುವಂಥದ್ದ. ಅಭಿಧೇಯ ಅಂದರೆ ವಿಷಯವಾಗಿರುವುದು. ಇದು ನಮಗೆ ಗೊತ್ತಾಗ್ತಾ ಇದೆ. ಇದು ಪೆನ್ನು ಪೆನ್ಸಿಲು ಗೊತ್ತಾಗ್ತಾ ಇದೆ, ಇದು ಮೊಬೈಲು ಅಂತ ಗೊತ್ತಾಗ್ತಾ ಇದೆ, ಇದು ಪುಸ್ತಕ ಅಂತ ಗೊತ್ತಾಗ್ತಾ ಇದೆ ಅಲ್ವಪ್ಪ. ಇದು ವಿಷಯವಾಗಿರುವಂಥದ್ದು. ಈ ವಿಷಯವಾಗಿರುವ ಪದಾರ್ಥಗಳೆಲ್ಲವೂ ಅದರ ಹೆಸರಿಗಿಂತ ಬೇರೆಯಾಗಿಲ್ಲ. ಅಭಿಧಾನ ಅವ್ಯತಿರೇಕ. ಪುಸ್ತಕ ಎಂಬ ಒಂದು ಹೆಸರಿಗಿಂತ ಬೇರೆಯಾಗಿ ಪುಸ್ತಕ ಅನ್ನೋ ವಸ್ತು ಇಲ್ಲ, ಪೆನ್ನು ಅನ್ನೋ ಹೆಸರಿಗಿಂತ ಬೇರೆಯಾಗಿ ಪೆನ್ನು ಅಂತಿಲ್ಲ. ಈ ಪ್ರಪಂಚದಲ್ಲಿ ಒಂದೊಂದು ವಸ್ತುವಿಗೂ ಒಂದೊಂದು ಹೆಸರು ಇರಲಿಲ್ಲ ಅಂದರೆ ಇದು ಬೇರೆ ಅಂತ ಹೇಳೋಕ್ಕೂ ಆಗ್ತಿರ್ಲಿಲ್ಲ. ಏನು ಹೇಳೋದು? ಏನನ್ನಾರು ಹೇಳಿದ್ರೆ ಅದೊಂದು ಶಬ್ದವಾಗಿ ಬಂದು ಕೂತ್ಕೊಳ್ಳುತ್ತೆ, ಅದು ಒಂದು ವಸ್ತುಗೆ ಹೋಗಿ ಅಂಟ್ಕೊಳ್ಳುತ್ತೆ. ವಸ್ತುವಿನ ಸಂಬಂಧವಿಲ್ಲದೆ ಶಬ್ದ ಬರಲ್ಲ. ಬಾಯಲ್ಲಿ ಏನಾದ್ರು ಬರಬೇಕು ಅಂದ್ರೆ ಶಬ್ದನೇ ಬರಬೇಕು, ಶಬ್ದ ಅಲ್ವಾ? ಆದ್ದರಿಂದ ಈ ವಿಷಯವಾಗಿರುವಂತಹ ಈ ಎಲ್ಲ ವಸ್ತುಗಳು ಕೂಡ ಅದಕ್ಕೆ ಒಂದು ಹೆಸರಿದೆಯಲ್ಲ, ಅಭಿಧಾನ ಹೆಸರು, ಆ ಹೆಸರಿಗಿಂತ ಅವ್ಯತಿರೇಕ ಬೇರೆಯಾಗಿಲ್ಲ. ಇನ್ನು ಈ ಅಭಿಧಾನವೆಲ್ಲವೂ ಎಲ್ಲ ಹೆಸರುಗಳನ್ನು ಒಟ್ಟಿಗೆ ಸೇರಿಸ್ಕೊಳ್ಳಿ. ಈಗ ಈ ಎಲ್ಲ ಹೆಸರನ್ನು ಒಟ್ಟಿಗೆ ಸೇರಿಸ್ತಾ ಯಾವುದ್ರಲ್ಲಿ ಸೇರಿಸ್ಬೋದು? ಪಂಚಭೂತಗಳು ಅಂತ ಸೇರಿಸ್ಬೋದು. ಈ ಭೂಮಿ ಸೇರಿಸ್ಬೋದು. ಭೂಮಿ ಅನ್ನೋದನ್ನ ಹಿಂದಿಂದಕ್ಕೆ ಹೋದ್ರೆ ಪಂಚಭೂತಗಳು ಅಂತ ಸೇರಿಸ್ಬೋದು. ಅಂದರೆ ಪ್ರಪಂಚ ಅನ್ನೋ ಒಂದು ಶಬ್ದದಲ್ಲಿ ಈ ಒಳಗಿರುವ ಶಬ್ದವೆಲ್ಲವನ್ನು ಸೇರಿಸ್ಬೋತಾನೆ. ಎಲ್ಲ ಹೆಸರುಗಳಿಗೂ ಪ್ರಪಂಚ ಅಂತ ಒಂದು ಹೆಸರಲ್ಲಿ ಸೇರಿಸ್ಬೋದು. ಆ ಪ್ರಪಂಚ ಅನ್ನೋ ಒಂದು ಹೆಸರು ಓಂ ಎಂಬ ಹೆಸರಿಗಿಂತ ಬೇರೆಯಾಗಿಲ್ಲ. ಇದು ಒಂದು ಹೆಸರು, ಅದು ಒಂದು ಹೆಸರು. ಈಗ ಅದರ ಪ್ರಕಾರ ತಿಳ್ಕೊ. ಯಾಕೆ ಓಂ ಅನ್ನೋದಕ್ಕಿಂತ ಬೇರೆ ಪ್ರಪಂಚ ಅನ್ನೋದರಲ್ಲೇ ಸೇರಿಸ್ಬೋದಾಗಿತ್ತಲ್ಲ? ಅಂದರೆ ಪ್ರಪಂಚ ಅನ್ನೋ ಬುದ್ಧಿ ಒಂದು ಬರುತ್ತಲ್ಲ ನಮ್ಮ ಮನಸ್ಸಿಗೆ, ಅದು ನಮ್ಮನ್ನು ಬಿಡಿಸೋದಿಲ್ಲ. ಆದರೆ ಓಂ ಎಂಬುದು ಪ್ರಪಂಚವನ್ನು ಮೀರಿದಂತಹ ತತ್ವವಾಗಿದೆ, ಅದು ಅದರ ತತ್ವದ ಹೆಸರಾಗಿದೆ ಎಂದಾಗ ಪ್ರಪಂಚದಿಂದ ಬಿಡಿಸ್ಕೊಳಕ್ಕೆ ಅನುಕೂಲ. ಬಿಡಿಸೋಕೆ ತಾನೇ ಹೇಳ್ತಾ ಇರೋದು. ಅದರಿಂದ ಈ ಅಭಿಧಾನವೆಲ್ಲವೂ ಹೆಸರುಗಳೆಲ್ಲವೂ ಕೂಡ ಓಂಕಾರಕ್ಕಿಂತ ಅವ್ಯತಿರೇಕ ಬೇರೆಯಾಗಿಲ್ಲ ಎಂದಾದ್ದರಿಂದ ಇದು ತತ್ವ, ಇದು ನಿಶ್ಚಯ, ಇದು ನಮಗೂ ಗೊತ್ತು. ಆ ವಿಕಾರಗಳೆಲ್ಲವನ್ನೂ ನಾನು ಗಡಿಗೆ, ಕುಡಿಕೆ, ಮಡಿಕೆ, ಶರಾವೆ ಅನ್ನೋ ಎಲ್ಲ ವಿಕಾರವು ಮಣ್ಣೆ ಅಂತ ಹೇಳಿದೆ. ಮಣ್ಣೆ ಅಂತ ಹೇಳಿದ ಮೇಲೆ ನೀವು ಹೇಗೆ ವಿಕಾರಗಳು ವಸ್ತುಗಳು ಇಲ್ಲ ಅಂತ ಅರ್ಥ ಮಾಡ್ಕೋತೀರೋ, ಆ ಶಬ್ದಗಳು ಇಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಮಣ್ಣು ಅನ್ನೋ ಒಂದು ಶಬ್ದದಲ್ಲಿ ಆ ಒಂದು ವಸ್ತುವಿನಲ್ಲಿ ಎಲ್ಲವೂ ಸೇರೋಯ್ತು ಅಂತ ಅರ್ಥ ಮಾಡ್ಕೋಬೇಕು. ಹೌದಾನೆ? ಹಾಗೆ ಅರ್ಥ ಮಾಡ್ಕೊಂಡಾಗ ಪ್ರಪಂಚವೆಲ್ಲವೂ ನಿಜವಾಗಿ ಪರಮಾತ್ಮನೇ ಆಗಿದೆ ಅನ್ನೋ ಶಬ್ದಕ್ಕೆ ಅರ್ಥ ಆಗುತ್ತೆ. ಅದನ್ನು ಅರ್ಥ ಮಾಡ್ಸಕ್ಕೆ ಹೊರಟಿರೋದು. ಇಲ್ಲಿ ವಾಕ್ ಅಂತಂದ್ರೂ ಕೇವಲ ಅರಿವು ಅಂತ ಮಾತ್ರ. ವಾಕ್ ಅಂದ್ರೆ ಸಾಮಾನ್ಯವಾದ ಶಬ್ದ, ಎಲ್ಲರಿಗೂ ಇದೆಯಲ್ಲಪ್ಪ ಒಂದು ಸಾಮಾನ್ಯ. ಹೆಸರು ಅಂದ್ರೆ ಇದಕ್ಕೆ ಹೋಗುತ್ತೆ. ವಾಕ್ ಅಂದ್ರೆ ಹೆಸರು ಮಾತ್ರ ಅಲ್ಲ ಅಲ್ವಾ? ವಾಕ್ ಅನ್ನೋದು ಸಾಮಾನ್ಯವಾಗಿರುವಂಥದ್ದು ಅಲ್ಲ. ತತ್ವವನ್ನೇ ವಾಕ್ ಅಂತ ಹೇಳ್ತಾರೆ. ಇಲ್ಲ 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 ಇಲ್ಲ, ಹೆಸರಿಗೆ ಇದರಲ್ಲೇ ಸೇರಿಸ್ತಾ ಇರೋದು. ವಾಕ್ ಸಾಮಾನ್ಯದಲ್ಲಿ ಹೆಸರುಗಳೆಲ್ಲವೂ ಸೇರಿರೋದ್ರಿಂದ, ಹೆಸರುಗಳು ವಾಕ್ ಸಾಮಾನ್ಯವನ್ನು ಆಧರಿಸ್ಕೊಂಡಿರೋದ್ರಿಂದ ಹೆಸರು ಅನ್ನೋದು ಸಪ್ರೇಟ್ ಆಗಿರಲ್ಲ ಅಂತ ಹೇಳಕ್ಕೆ. ಹೆಸರು ಅಂತೊಂದು ವಸ್ತು ಅಂತೊಂದು ಎರಡಿರಲ್ಲ ಅಂತ ಹೇಳೋದು. ಆಯ್ತಾ? ಇದೆಲ್ಲವೂ ಓಂಕಾರವೇ ಆಗಿದೆ. ಪರಂಚ ಬ್ರಹ್ಮ ಅಭಿಧಾನ ಅಭಿಧೇಯ ಉಪಾಯ ಪೂರ್ವಕಮೇವ ಗಮ್ಯತೆ ಇತಿ. ಅಭಿಧಾನ ಅಭಿಧೇಯ ಉಪಾಯ ಪೂರ್ವಕಮೇವ ಗಮ್ಯತೆ ಇತಿ ಓಂಕಾರ ಏವ. ಓಂಕಾರ ಏವ. ಇನ್ನು ಪರಬ್ರಹ್ಮ ಅಂತೇನಿದೆ, ಯಾವುದನ್ನ ಜಗತ್ತಿನ ಕಾರಣ ಅಂತ ಹೇಳ್ತೀವೋ, ಜಗತ್ತಿಗೆ ಆಧಾರವಾಗಿದೆಯೋ, ಜಗತ್ತೆಂಬ ಕಲ್ಪನೆ ಯಾವ ಚಿನ್ಮಾತ್ರ ಸ್ವರೂಪನಲ್ಲಿ ಉಂಟಾಗ್ತಾ ಇದೆಯೋ ಅವನಿಂದಲೇ ತಾನೇ ಜಗತ್ ಸೃಷ್ಟಿಯಾಗಿರೋದು. ಆ ಪರಬ್ರಹ್ಮವೂ ಕೂಡ ಹೆಸರು ಮತ್ತೆ ಒಂದು ವಸ್ತು, ಈ ಒಂದು ಉಪಾಯ ಪೂರ್ವಕವಾಗಿಯೇ ನಮಗೆ ತಿಳಿದು ಬರಬೇಕು. ಒಂದೇ ಒಂದು ಹೆಸರು ಹೇಳಬೇಡ, ಒಂದೇ ಒಂದು ವಸ್ತುವನ್ನು ತೋರಿಸ್ಬೇಡ. ಪರಬ್ರಹ್ಮ ತಿಳಿಸ್ಕೊಡು ಅಂದ್ರೆ ಹೇಗಪ್ಪ ತಿಳಿಸ್ಕೊಡೋದು? ಯಾವ ಹೆಸರು ಹೇಳಬಾರ್ದಂತೆ, ಯಾವ ವಸ್ತುನು ತೋರಿಸ್ಬಾರ್ದಂತೆ. ನೀನು ಇಲ್ಲಿರೋ ಪ್ರಪಂಚದಲ್ಲಿರೋದು ಯಾವುದೋ ಉಪಯೋಗಿಸ್ಕೋಬೇಡಿ ಕಣ್ರಿ ನೀವು. ಅದು ಪ್ರಪಂಚ ಪಕ್ಷಕ್ಕಾಯ್ತು. ನೀವು ಶಾಸ್ತ್ರಕಾರರು ಪರಮಾತ್ಮನ ಹೇಳುವಾಗ ಬೇರೆದನ್ನ ಹೇಳಿ ನೀವು ಅಂದ್ರೆ ಯಾವ್ದ್ರಿಂದ ಹೇಳೋದು? ಇಲ್ಲಿರೋದೇ ನಮ್ಗೆ ಉಪಾಯವೇ ಹೊರತು ಈ ಪ್ರಪಂಚದಲ್ಲಿರುವ ಉಪಾಯಗಳನ್ನೇ ನಾವು ಬಳಸ್ಕೊಂಡು ತತ್ವವನ್ನು ತಿಳ್ಕೋಬೇಕೇ ಹೊರತು. ಯಾಕೆ ಅಂದರೆ ಪ್ರಪಂಚ ಅನ್ನೋದು ತತ್ವಕ್ಕಿಂತ ಯಾವಾಗಲೂ ಬೇರೆಯಾಗಿಲ್ಲದೆ ಇರೋದ್ರಿಂದ
ಪ್ರಪಂಚ ಅನ್ನೋದು ಒಂದು ಕಲ್ಪನೆಯಾದ್ದರಿಂದ, ಪ್ರಾಣಾದಿಗಳೆಲ್ಲವೂ ಪರಮಾತ್ಮನ ಕಲ್ಪನೆಯಾದ್ದರಿಂದ ನಾವು ಇಲ್ಲಿರೋದನ್ನೇ ಉಪಾಯವಾಗಿ ಉಪಯೋಗಿಸ್ಕೋಬೇಕು, ತತ್ವವನ್ನು ತಿಳ್ಕೋಬೇಕು. ಅದು ಇಲ್ಲಿರೋದು ಯಾವುದು ಉಪಯೋಗಿಸ್ಕೋಬೇಡ ಅಂದ್ರೆ ಆ ತತ್ವ ಯಾರೂ ತಿಳಿಸ್ಕೊಡಕ್ಕೆ ಆಗೋದೇ ಇಲ್ಲ. ಇಲ್ಲಿರೋದು ಅಂದ್ರಲ್ಲಿ ಏನು, ಇಲ್ಲಿರೋದು ಅನ್ನೋದ್ರಲ್ಲಿ ನಮಗಿಲ್ಲಿ ಬೇರೆ ಬೇರೆಯಾಗಿ ಏನು ಕಾಣಿಸ್ತಾ ಇದೆಯೋ ಇದೆಲ್ಲವನ್ನು ಒಟ್ಟು ಮಾಡಿದರೆ ಹೆಸರು ಆಕಾರ ಎರಡರಲ್ಲಿ ಸೇರೋಯ್ತು. ಈ ಹೆಸರು ಆಕಾರ ಅನ್ನೋ ಉಪಾಯವನ್ನಿಟ್ಕೊಂಡೇ ನಾವು ತತ್ವವನ್ನು ತಿಳಿಸ್ಬೇಕು ಅಂತ. ಆದ್ದರಿಂದ ಆ ಪರಬ್ರಹ್ಮವನ್ನು ತಿಳಿಸುವುದಕ್ಕೆ ಓಂ ಎಂಬ ಹೆಸರನ್ನು ಉಪಯೋಗಿಸ್ಕೊಂಡಿದ್ದೀವಿ. ಪ್ರಪಂಚವೆಲ್ಲವನ್ನು ಓಂ ಅನ್ನೋ ಒಂದು ಹೆಸರಲ್ಲಿ ಸೇರಿಸಿದ್ದೀವಿ. ಅದು ತತ್ವ ರೂಪದಲ್ಲಿ ಬ್ರಹ್ಮವಾಗಿದೆ ಅಂತ ತಿಳಿಸ್ಕೊಡ್ತೀವಿ. ಅರ್ಥ ಆಯ್ತಲ್ವಾ? ವಿಧಾನ ಅಂದರೆ ಹೆಸರು ಮತ್ತು ವಸ್ತು, ಈ ಒಂದು ಉಪಾಯವನ್ನಿಟ್ಟುಕೊಂಡೇ ಆ ಪರಮಾತ್ಮನು ತಿಳಿದು ಬರಬೇಕು ಅಂತ. ಆದ್ದರಿಂದ ಇದೆಲ್ಲವೂ ಓಂಕಾರವೇ ಆಗಿದೆ. ಓಂಕಾರ ಏವ ತಸ್ಯ ಏತಸ್ಯ ಪರಾಪರ ಬ್ರಹ್ಮರೂಪಸ್ಯ ಅಕ್ಷರಸ್ಯ ಓಂ ಇತ್ಯೇತಸ್ಯ ಉಪವ್ಯಾಖ್ಯಾನಂ ಬ್ರಹ್ಮ ಪ್ರತಿಪತ್ಯುಪಾಯತ್ವಾತ್ ಬ್ರಹ್ಮ ಸಮೀಪತಯಾ ವಿಸ್ಪಷ್ಟಂ ಪ್ರಕಥನಂ ಉಪವ್ಯಾಖ್ಯಾನಂ. ಆ ಈ ತಸ್ಯ ಏತಸ್ಯ ಅಕ್ಷರಸ್ಯ ಓಂಕಾರಸ್ಯ ಅಂತ. ಈ ಅಕ್ಷರವನ್ನು, ಯಾವ ಅಕ್ಷರವನ್ನು, ಯಾವುದು ಇಡೀ ಪ್ರಪಂಚದ ಎಲ್ಲ ಶಬ್ದಗಳನ್ನು ವ್ಯಾಪಿಸಿಕೊಂಡ ಅಕ್ಷರವಾಗಿದೆಯೋ, ಯಾವುದು ಪರಮಾತ್ಮನಿಗೆ ಹೆಸರು ಅಂತ ಹೇಳಬಹುದೋ, ಹೆಸರು ಅಂತ ಏನಾದರೂ ಪರಮಾತ್ಮನಿಗೆ ಹೇಳೋದಾದ್ರೆ ಆತ್ಮ ಬ್ರಹ್ಮ ಓಮನ ಬಿಟ್ಟು ಇನ್ಯಾವ ಶಬ್ದ ಹೇಳ್ತೀರಪ್ಪ ನೀವು? ಯಾವ ಶಬ್ದನೂ ಹೇಳಕ್ಕಾಗಲ್ಲ. ವಸ್ತು ರೂಪದಲ್ಲಿ ಅವನು ಜ್ಞಾನವಾಗಿದ್ದಾನೆ, ಸತ್ಯವಾಗಿದ್ದಾನೆ, ಅನಂತವಾಗಿದ್ದಾನೆ, ಅದು ವಸ್ತುವನ್ನು ಹೇಳುತ್ತೆ. ಅನಂತತ್ವ ಅನ್ನೋದು, ಅನಂತ ಅನ್ನೋ ಬರೀ ಶಬ್ದವಾ? ಅದು ವಸ್ತು ತತ್ವ. ಆಕಾಶವು ಅನಂತವಾಗಿದೆ ಬರೀ ಶಬ್ದವಾ? ಅದಿರೋದನ್ನೇ ತಾನೇ ಹೇಳ್ತಾ ಇರೋದು. ಹಾಗೆ ಆ ಅನಂತವಾಗಿದ್ದಾನೆ ಅನ್ನೋದು ವಸ್ತು ತತ್ವವನ್ನು ಹೇಳಿದರೆ, ಓಂ ಎಂಬುದು ಶಬ್ದ, ಅದರ ಹೆಸರನ್ನು ಹೇಳ್ತಾ ಇದೆ. ಆದರೆ ಅದು ಬೇರೆ ಅಲ್ಲ. ಯಾಕೆ? ಓಂಕಾರವನ್ನು ಹೇಳುವಾಗ ನಾವು ಆ ಓಂಕಾರವು ಅಕಾರ ಉಕಾರ ಮಕಾರಗಳೆಂಬ ಮಾತ್ರೆಗಳಿಂದ ಇಡೀ ಪ್ರಪಂಚವನ್ನು ವ್ಯಾಪಿಸ್ಕೊಂಡಿದೆ, ಅನಂತವಾಗಿದೆ ಅಂತಲೇ ಹೇಳ್ತಾ ಇದೆ. ಕನ್ಫ್ಯೂಸ್ಗೆ ಅವಕಾಶ ಇಲ್ಲ. ಅಲ್ಲ, ಆದರೆ ಭಯಂಕರವಾಗಿದೆ. ಆಚಾರ್ಯರು ಆದರೆ ಆಳವಾದ ತತ್ವ ಅಲ್ವಾ? ಆ ತತ್ವವನ್ನು ಹಿಂದೆ ಅಷ್ಟೊಂದು ಆಳವಾಗಿ ತಗೊಂಡಿರಲಿಲ್ಲ ಬೇರೆ ಇದರಲ್ಲಿ. ಇಲ್ಲಿ ನೇರ ವಿಷಯನೇ, ನೇರ. ಅದಕ್ಕೆ ಮೋಕ್ಷಗಳಿಗೆ ಇದು ಒಂದೇ ಸಾಕು ಅಂತ ಹೇಳೋದು. ಇದು ಒಂದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಈ ಪ್ರಪಂಚ ಎಂಬ ಶಬ್ದ, ಆ ಪ್ರಪಂಚ ಅನ್ನೋ ಶಬ್ದದಲ್ಲಿ ಪ್ರಪಂಚದಲ್ಲಿರುವ ಎಲ್ಲ ಶಬ್ದಗಳು ಅಂದರೆ ಹೆಸರುಗಳೆಲ್ಲ ಸೇರೋಯ್ತು. ಪ್ರಪಂಚ ಎಂಬ ಹೆಸರಿನಲ್ಲಿ ಸೇರದೇ ಇರೋ ಯಾವ ಹೆಸರು ಇಲ್ಲ. ಇಲ್ಲಿ ನಾಯಿ, ನದಿ, ಕುಳಿ, ಕೋಳಿ, ಮನುಷ್ಯರು, ಏನಾದರೂ ಹೇಳ್ಕೊಳ್ಳಿಪ್ಪ ನೀವು, ಅವೆಲ್ಲವೂ ಹೆಸರು ತಾನೇ. ಆ ಹೆಸರೆಲ್ಲವೂ ಪ್ರಪಂಚ ಅನ್ನೋ ಒಂದು ಹೆಸರಲ್ಲಿ ಸೇರೋಯ್ತು. ಪ್ರಪಂಚ ಎಂಬ ಒಂದು ರೂಪದಲ್ಲಿ ಇಲ್ಲಿರುವ ರೂಪವೆಲ್ಲವೂ ಸೇರೋಯ್ತು. ಹಾಗೆ ಪ್ರಪಂಚ, ಆ ಪ್ರಪಂಚ ಅಂತ ಏನು ಹೇಳ್ತಾ ಇದ್ದೀರಿ, ಅದು ತತ್ವವಾದಂತಹ ಓಂ ಎಂಬ ಅಕ್ಷರಕ್ಕಿಂತ ಆ ವಸ್ತುವಿಗಿಂತ ಬೇರೆಯಾಗಿಲ್ಲ ಅದಷ್ಟೇ ಹೇಳ್ತಾರೆ. ಈ ಓಂಕಾರ ಇದೆಯಲ್ಲ, ಅದು ಪರಬ್ರಹ್ಮರೂಪ ಮತ್ತು ಅಪರಬ್ರಹ್ಮರೂಪ ಎರಡೂ ಆಗಿದೆ. ಅದನ್ನು ಪ್ರಶ್ನೋಪನಿಷತ್ತಲ್ಲಿ ಹೇಳುವಾಗ ಪರಂಚ ಬ್ರಹ್ಮ ಇದೋಂಕಾರ ಅಂತ ಅವರು ಹೇಳಿದ್ರಲ್ವಾ, ಶೈಬ್ಯಶ್ಚ ಸತ್ಯಕಾಮನಿಗೆ ಅಲ್ವಾ, ಅವನಿಗೆ ತಾನೇ ಹೇಳಿದ್ರು. ಅದು ಕೊನೆಯವರೆಗೂ ತತ್ವ ವಿಚಾರ, ಓಂಕಾರ ವಿಚಾರವನ್ನು ಶೈಬ್ಯ ಸತ್ಯಕಾಮನಿಗೆ ತಾನೇ ಹೇಳಿದ್ದು. ಮರ್ತೋಯ್ತವ್ರ ಹೆಸರು. ಆಗಲಿ, ಆ ಪರಬ್ರಹ್ಮವೂ ಆಗಿದೆ ಅಪರಬ್ರಹ್ಮವೂ ಆಗಿದೆ ಅಂತ ಶ್ರುತಿಯಲ್ಲಿ ಹೇಳ್ತಾನೆ ಇದೆ. ಹಾಗಂದ್ರೆ ಅರ್ಥ ಏನು? ಪರಬ್ರಹ್ಮವೂ ಆಗಿದೆ, ಆ ಅಪರಬ್ರಹ್ಮ ಅಂದ್ರೇನು? ಇಡೀ ಪ್ರಪಂಚ ರೂಪ. ಅಪರಬ್ರಹ್ಮ ಅಂದರೆ ಯಾವುದಕ್ಕೆ ಹೇಳ್ತಾ ಇದ್ದೀವಿ ನಾವು? ಹಿರಣ್ಯ ಗರ್ಭನಿಗೆ ಹೇಳ್ತಾ ಇದ್ದೀವಿ. ಹಿರಣ್ಯ ಗರ್ಭ ಅಂದರೆ ಏನು? ಸಮಷ್ಟಿ ಪ್ರಾಣರೂಪ, ಸಮಷ್ಟಿ ಕ್ರಿಯಾರೂಪ ತಾನೆ. ಆ ಸಮಷ್ಟಿ ಪ್ರಾಣರೂಪ ಸಮಷ್ಟಿ ಕ್ರಿಯಾರೂಪ ಅಂದರೆ ಇಡೀ ಪ್ರಪಂಚ ಸೇರೋಯ್ತು ಅದರಲ್ಲಿ. ಆ ಅಪರಬ್ರಹ್ಮ ರೂಪವೂ ಓಂಕಾರವೇ ಆಗಿದೆ, ಪರಬ್ರಹ್ಮ ರೂಪವೂ ಓಂಕಾರವೇ ಆಗಿದೆ ಅಂದರೆ ಏನು ಅಂತ ನಮಗೆ ಅರ್ಥ ಆಗೋದಾದರೆ, ಈ ಪ್ರಪಂಚದಲ್ಲಿರುವ ಎಲ್ಲ ಶಬ್ದಗಳು ಎಲ್ಲ ಆಕಾರಗಳು ಓಂ ಎಂಬುದು ಒಂದೇ ಆಗಿದೆ. ಆ ಓಂ ಮಾತ್ರ, ಈಗ ಪ್ರಪಂಚವೆಲ್ಲವೂ ಅಪರಬ್ರಹ್ಮದಲ್ಲಿ ಸೇರೋಯ್ತಲ್ಲ, ಪರಮಾತ್ಮ ತತ್ವವು ಓಂ ಆಗಿದೆ ಅಂದ್ರೇನು? ಈ ಪ್ರಪಂಚದ ಸಂಬಂಧವಿಲ್ಲದ್ದೂ ಆಗಿದೆ ಓಂ ಅನ್ನೋ ತತ್ವ.
ಆ ಪರಮಾತ್ಮ ತತ್ವ ಈ ಪ್ರಪಂಚದ ಯಾವ ಸಂಬಂಧವನ್ನು ಇಟ್ಕೊಂಡೂ ಇಲ್ಲ. ಪ್ರಪಂಚ ಇದ್ರೂ ಅದಕ್ಕೆ ಯಾವ ವ್ಯತ್ಯಾಸವೂ ಇಲ್ಲ, ಇಲ್ಲೇ ಇದ್ರೂ ಯಾವ ವ್ಯತ್ಯಾಸವೂ ಇಲ್ಲ. ಇದ್ದಾಗ ಹೆಚ್ಚಾಗಿಲ್ಲ, ಇಲ್ಲೇ ಇರುವಾಗ ಕಡಿಮೆ ಆಗಿಲ್ಲ. ತತ್ವ ತತ್ವವಾಗಿದೆ ಅನ್ನೋದನ್ನ ಪರಬ್ರಹ್ಮ ರೂಪವೂ ಆಗಿದೆ, ಅಪರಬ್ರಹ್ಮ ರೂಪವೂ ಆಗಿದೆ ಆ ಓಂಕಾರ ಎಂಬುದಕ್ಕೆ ಇಲ್ಲಿ ನಾವು ಎಂಬುದು ಒಂದು ಉಪವ್ಯಾಖ್ಯಾನವಾಗಿದೆ. ಓಂಕಾರವು ಪರಮಾತ್ಮ ರೂಪವೂ ಆಗಿದೆ, ಪ್ರಪಂಚ ರೂಪವೂ ಆಗಿದೆ ಅನ್ನೋದು ಬ್ರಹ್ಮತತ್ವವನ್ನು ತಿಳಿದುಕೊಳ್ಳುವುದಕ್ಕೆ ಅತ್ಯಂತ ಹತ್ತಿರದ ಒಂದು ವ್ಯಾಖ್ಯಾನವಾಗಿದೆ. ಇದಕ್ಕಿಂತ ಬೇರೆಯಾಗಿ ಬ್ರಹ್ಮತತ್ವವನ್ನು ವರ್ಣಿಸಕ್ಕೆ ಸಾಧ್ಯವೇ ಇಲ್ಲ ಅಂತ. ಒಂದು ತತ್ವಕ್ಕಿಂತ ಬೇರೆಯಾಗಿ ಏನೂ ತೋರ್ಬರ್ತಾ ಇದೋ ಅದು ಯಾವುದೂ ಇಲ್ಲವೇ ಇಲ್ಲ ಅಂತ ಹೇಳಿದ ಮೇಲೆ ಅದಕ್ಕಿಂತ ಬ್ರಹ್ಮವನ್ನು ಹತ್ತಿರವಾಗಿ ತಿಳಿಸುವಂಥ ಇನ್ಯಾವ ಶಬ್ದ ಇದೆ, ಇನ್ಯಾವ ರೀತಿಯಲ್ಲಿ ತಿಳಿಸೋದು ಅಲ್ವಾ? ಆದ್ದರಿಂದ ಇದು ಅತ್ಯಂತ ಹತ್ತಿರದ ವ್ಯಾಖ್ಯಾನವಾಗಿದೆ. ಅದು ಯಾವುದಕ್ಕೆ? ಬ್ರಹ್ಮವನ್ನು ತಿಳಿದುಕೊಳ್ಳುವುದಕ್ಕೆ ಅಂತ. ಆದ್ದರಿಂದ ಇದು ಬ್ರಹ್ಮವನ್ನು ಸಮೀಪದಿಂದ ಹತ್ತಿರದಿಂದ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ. ಪ್ರಸ್ತುತಂ ವೇದಿತವ್ಯಂ ಇತಿ ವಾಕ್ಯಶೇಷಃ. ಈಗ ಅದು ಪ್ರಾರಂಭವಾಗಿದೆ, ಓಂಕಾರದ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಇಲ್ಲಿ ಪ್ರಕ್ರಿಯೆ ಅಂತ ಹೇಳೋದಕ್ಕೋಸ್ಕರವಾಗಿ ಇದು ಉಪಾಸನೆಯಲ್ಲ, ಇದೆಲ್ಲವೂ ಪರಮಾತ್ಮನೇ ಆಗಿದೆ, ಓಂಕಾರವೆಲ್ಲವೂ ಪರಮಾತ್ಮನೇ ಆಗಿದೆ ಅಂತ ಉಪಾಸನೆಗೆ ನಾವಿಲ್ಲಿ ಹೇಳ್ತಾ ಇಲ್ಲ. ಉಪಾಸನೆ ಮಾಡಿದ್ರೆ ತಪ್ಪೋ ಅಂತ ಕೇಳಿದರೆ ಈ ಜಾಗದಲ್ಲಿ ಅದು ಹೇಳ್ತಾ ಇಲ್ಲ ಅಂತ ಹೇಳ್ತೀವಿ ಅಷ್ಟೇ. ಪ್ರಶ್ನೋಪನಿಷತ್ತಲ್ಲಿ ಅದನ್ನೇ ಇಟ್ಕೊಂಡು ಉಪಾಸನಾ ಪ್ರಧಾನವಾಗಿ ಹೇಳ್ತು. ಈ ಉಪಾಸನೆ ಮಾಡ್ಕೊಳ್ಳಿ. ಇಲ್ಲಿ ನಾವು ಹತ್ತಿರದಿಂದ ಸರಿಯಾಗಿ ಸ್ಪಷ್ಟವಾಗಿ ಹೇಳುತ್ತೇವೆ ಅಂತ ಇರೋದ್ರಿಂದ ಪ್ರಕ್ರಿಯೆಯಲ್ಲಿ ಹೇಳ್ತೀವಿ. ಇಲ್ಲೇ ಮುಗಿದೋಗ್ಬೇಕು. ಇನ್ನು ಪ್ರಪಂಚ ಅನ್ನೋದು ಇಲ್ಲ, ಇನ್ನು ನಾನು ನೀನು ಅವನು ಇವನು ಏನೂ ಇಲ್ಲ. ಪರಮಾತ್ಮನಿಗಿಂತ ಬೇರೆಯಾಗಿ ಇನ್ನೊಂದಿದೆ ಅನ್ನೋದೇ ಒಂದು ತಪ್ಪು ತಿಳುವಳಿಕೆ ಅನ್ನೋದು ನಿಶ್ಚಿತವಾಗಿ ಆಗೋಗ್ಬಿಡ್ಬೇಕು. ಇನ್ನು ಉಪಾಸನೆನೂ ಬರಬಾರ್ದು, ಹುಟ್ಟು ಬರಬಾರ್ದು, ಸಾವು ಬರಬಾರ್ದು, ಏನೂ ಇಲ್ಲ. ಆದ್ದರಿಂದ ಇದು ಅತ್ಯಂತ ಹತ್ತಿರವಾಗಿ ಹೇಳುವಂತಹ ವ್ಯಾಖ್ಯಾನವಾಗಿದೆ. ಇದು ಪ್ರಾರಂಭವಾಗಿದೆ ಅಂತ ಇಲ್ಲಿ ನೀವು ಸೇರಿಸ್ಕೋಬೇಕು, ತಿಳ್ಕೋಬೇಕು. ಓಂಕಾರದ ಪ್ರಕ್ರಿಯೆ ಪ್ರಾರಂಭವಾಯ್ತು. ಈಗ ಪ್ರಕ್ರಿಯೆ ಬಂದ ತಕ್ಷಣ ಸ್ವಲ್ಪ ಕಷ್ಟವೇ ಆಗುತ್ತೆ. ಅದಕ್ಕೆ ಎಲ್ಲೆಲ್ಲಿ ಪ್ರಕ್ರಿಯೆ ಬರುತ್ತೋ ನೇರ ಈಗ ದೃಗ್ದೃಶ್ಯ ಪ್ರಕ್ರಿಯೆ ಅಂತ ಶುರು ಮಾಡಿ ಈ ಪ್ರಕ್ರಿಯೆ ಹೇಳ್ಕೊಂಡು ಹೋಗ್ಬಿಟ್ರೆ ಅನ್ಸುತ್ತೆ. ಯಾಕೆ? ಮನುಷ್ಯನಿಗೆ ಭಾವನೆ ಬೇಕಿದ್ರೆ ಮಾಡಿಬಿಡ್ತಾನೆ, ತಿಳ್ಕೊ ಅಂದ್ರೆ ಕಷ್ಟವಾಗುತ್ತೆ. ಗಣಿತ ಎಲ್ಲರಿಗೂ ಕಷ್ಟ. ಯಾಕೆ ಅಂದರೆ ಅಲ್ಲಿ ಭಾವನೆ ಮಾಡೋದೇನೂ ಇಲ್ಲ, ಇರೋದು ತಿಳ್ಕೊಬೇಕು. ಭಾವನೆ ಮಾಡ್ಕೊಂಡು ಕೂತ್ಕೊಂಡ್ರಾಗತ್ತಾ? ಅಲ್ಲಿ ಭಾವನೆ ಇದು ಎರಡು ಅನ್ನೋದೊಂದು ದೇವರಾಗಿದೆ, ಇನ್ನೊಂದು ಎರಡು ಅಂತ ಒಂದು ದೇವರಾಗಿದೆ, ಎರಡು ಇಂತು ಎರಡು ಸೇರಿ 4 ದೇವರಾಗಿದೆ ಅಂತ ಏನಿಲ್ಲ. ನೀನು ಅಲ್ಲಿ ಟಕ್ಕಂತ ತಿಳ್ಕೊಳ್ಳೋದಷ್ಟೇ. ಈ ತಿಳ್ಕೊಳ್ಳೋದು ಭಾವನೆ ಮಾಡೋದು ಅನ್ನೋದು ಎರಡು ವ್ಯತ್ಯಾಸ ನಮ್ಗೆ ಸರಿಯಾಗಿ ಗೊತ್ತಾದರೆ ಇಲ್ಲಿ ಹೇಳ್ತಾ ಇರೋದು ಪ್ರಕ್ರಿಯೆ ಅಂತ ಅರ್ಥವಾಗುತ್ತೆ. ಈ ಪ್ರಕ್ರಿಯೆ ಹೇಳ್ತಾ ಇದೆ ಅಂದರೆ ಇನ್ನು ಅಲ್ಲ ಕೇಳಿಸ್ಕೊಂಡ್ವಿ ಆತ್ಮತತ್ವ ಗೊತ್ತಾಗಲಿಲ್ಲ ಅಂತ ಹೇಳಲೇಬಾರ್ದು ನಾವು. ಹಾಗೆ ಹೇಳಿದ್ದೀವಿ ಅಂದರೆ ಪ್ರಕ್ರಿಯೆ ಸರಿಯಾಗಿ ಯೋಚನೆ ಮಾಡಲಿಲ್ಲ ಅಂತ. ಮ್ಯಾಥ್ಸಿನ ಎಲ್ಲ ಸ್ಟೆಪ್ಗಳನ್ನು ಬರೆದ್ರು, ಆದರೂ ನನಗಿನ್ನು ಗೊತ್ತಾಗ್ಲಿಲ್ವಲ್ಲ ಅಂದರೆ ಓಹೋ ಮುಂಚೆಯಿಂದ ಪಾಪ ನೀನು ಅಂದರೆ ಮೂಲಕ್ಕೆ ಹೋಗ್ಬೇಕು, ಮತ್ತೆ ಏನು ಮಾಡೋಕ್ಕಾಗಲ್ಲ. ಅದರಿಂದ ಇಲ್ಲಿ ನಾವು ಪ್ರಕ್ರಿಯೆಯನ್ನು ಹೇಳಿದ ಮೇಲೆ ಚೆನ್ನಾಗಿ ತಿಳ್ಕೊಳ್ಳಿ. ಈ ಪ್ರಕ್ರಿಯೆ ಮುಗಿಯೋಷ್ಟೊತ್ತಿಗೆ ನಾನು ಅನ್ನೋದು ಒಂದು ದೇಹೇಂದ್ರಿಯ ಮನೋಬುದ್ಧಿಗಳು ಸಿಗಾಕೊಂಡಿರುವಂಥದ್ದಲ್ಲ. ಈ ಪ್ರಪಂಚವೆಲ್ಲವೂ ಪರಮಾತ್ಮನಲ್ಲಿ ಹುಟ್ಟುಗಟ್ಟಿದ್ದಷ್ಟೇನೆ, ಪರಮಾತ್ಮನಿಗಿಂತ ಬೇರೆ ಏನೂ ಇಲ್ಲ ನಿಶ್ಚಿತವಾಗಿ ಹೋಗುತ್ತೆ. ಅಂಥ ಪ್ರಕ್ರಿಯೆ ಶುರುವಾಗಿದೆ. ಭೂತಂ ಭವದ್ ಭವಿಷ್ಯದಿದೆ ಕಾಲತ್ರಯ ಪರಿಚ್ಛೇದ್ಯಂ ಯತ್ ತದಪಿ ಓಂಕಾರಃ ಏವ ಉಕ್ತನ್ಯಾಯತಃ. ಇನ್ನು ಹಿಂದೆ ಕಳೆದದ್ದು, ಈಗ ಇರುವುದು, ಮುಂದೆ ಬರುವುದು ಎಂಬ ಕಾಲತ್ರಯಗಳಿಂದ ಪರಿಚ್ಛೇದ್ಯವಾಗಿರುವ ವಸ್ತುಗಳು ಅಂತೇನಿವೆ. ಈಗ ಹಿಂದೆ ಓಂಕಾರ ಅನ್ನೋ ಅಭಿಧಾನ ಪ್ರಧಾನವಾಗಿ ಇಲ್ಲಿ ಹೇಳಿದ್ವಿ. ಈಗ ಅಭಿಧೇಯ ಪ್ರಧಾನವಾಗೂ ಹೇಳೋದಾದರೆ, ವಸ್ತುವಿನ ರೂಪದಲ್ಲಿ ಹೇಳೋದಾದರೆ, ಇದೆಲ್ಲವೂ ಪ್ರಪಂಚವೆಲ್ಲವೂ ಓಂಕಾರವೇ ಅಂತ ಹೇಳಿದ್ಮೇಲೆ ನಮಗಿನ್ನು ವಸ್ತು ಒಂದಿದೆ ಅಂತಲೇ ಗೊತ್ತಾಗಬಾರ್ದಾಗಿತ್ತು, ಅನ್ನಿಸ್ಲೇಬಾರ್ದು. ಆದರೂ ಅನಿಸುತ್ತೆ. ಹಾಗನ್ಸಿದ್ರು ಕೂಡ ಆ ವಸ್ತುಗಳು ಕೂಡ ಆ ತತ್ವಕ್ಕಿಂತ ಬೇರೆಯಾಗಿಲ್ಲ. ಏನು? ಕಾಲತ್ರಯಗಳಿಂದ, 3 ಕಾಲಗಳಿಂದ ಪರಿಚ್ಛೇದ್ಯವಾಗಿ ತೋರಿ ಬರುವಂತಹ ವಸ್ತುಗಳು ಅಂತೇನಿವೆ, ಅವುಗಳು ಕೂಡ ಮೇಲೆ ಹೇಳಿದ ನ್ಯಾಯದಿಂದಲೇ ತೀರ್ಮಾನ ಆಯಿತು. ಏನು ನ್ಯಾಯ ಹೇಳಿದ್ರು ನೋಡಿ, ಸ್ವಾಮಿಗಳು ಟಿಪ್ಪಣಿ ಬರೆದರು.
ಅಭಿಧಾನಗಳು ಓಂಕಾರಕ್ಕಿಂತ ಬೇರೆ ಅಲ್ಲ. ಅಭಿಧಾನ ಅಂದರೆ ಹೆಸರುಗಳು, ನಾಮಗಳು. ಅದ್ಯಾವುದು ಓಂಕಾರ ಎಂಬ ನಾಮಕ್ಕಿಂತ ಬೇರೆಯಾಗಿಲ್ಲ. ಇನ್ನು ಅಭಿಧೇಯಾದ ವಸ್ತು ಇದೆಯಲ್ಲ, ಈ ವಸ್ತುಗಳೆಲ್ಲವೋ ಇದು ಅದರ ಅಭಿಧಾನಕ್ಕಿಂತ ಹೆಸರಿಗಿಂತ ಬೇರೆಯಾಗಿಲ್ಲ. ಈ ಯಾವ ಹೆಸರುಗಳು ಓಂಕಾರಕ್ಕಿಂತ ಬೇರೆಯಾಗಿಲ್ಲ ಅಂತ ಆದಮೇಲೆ ಈ ಒಂದೊಂದು ಹೆಸರುಗಳಿಗಿಂತಲೂ ಬೇರೆಯಾಗಿ ವಸ್ತು ಅನ್ನೋದೇ ಇಲ್ಲ ಅಂತ ಆದಮೇಲೆ ವಸ್ತು ಹೆಸರು ಅಂತ ಎರಡು ಇಲ್ಲವೇ ಇಲ್ಲ. ಅದು ಓಂಕಾರವೇ ಆಗಿದೆ, ಪರಮಾತ್ಮನೇ ಆಗಿದೆ. ಪರಮಾತ್ಮನಿಗಿಂತ ಬೇರೆಯಾಗಿ ನಾಮವೂ ಇಲ್ಲ, ರೂಪವೂ ಇಲ್ಲ ಅಂತ ಕಾಣಿಸ್ತಾ ಇದೆಯಲ್ಲ. ಅರ್ಥ ಆಗಲಿಲ್ಲ. ಮನಸ್ಸಿಗೆ ಶಕ್ತಿ ಇಲ್ಲ. ಮನಸ್ಸಿಗೆ ಶಕ್ತಿ ತಂದ್ಕೋಬೇಕು, ಅದನ್ನು ಉಳಿಸ್ಕೊಳ್ಳುವಂಥ ಇದು ಬರಬೇಕು. ಇಷ್ಟು ಸ್ಪಷ್ಟವಾಗಿ ಹೇಳಿದ ಮೇಲೆ ಪ್ರತಿಯೊಂದು ವಸ್ತುವು ಅದರ ಶಬ್ದಕ್ಕಿಂತ ಬೇರೆಯಾಗಿಲ್ಲ, ಶಬ್ದವು ವಸ್ತುಗಿಂತ ಬೇರೆಯಾಗಿಲ್ಲ ಅಂತ ಆದ್ಮೇಲೆ ಅರ್ಥವಾಗಬೇಕಿತ್ತು ಶಬ್ದವೂ ಇಲ್ಲ ವಸ್ತುವೂ ಇಲ್ಲ ಅಂತ. ನಾನು ನೋಡಿದ್ರೆ ಕಾಣುತ್ತೆ ಅಷ್ಟೇ. ಇಲ್ಲೇ ಅಲ್ಲ, ಇಲ್ಲೇ ಇದು ಈ ಮೊಬೈಲ್ ಅನ್ನೋ ಶಬ್ದವನ್ನ ಈ ವಸ್ತು ಆಧಾರವಾಗಿ ಇಟ್ಕೊಂಡಿದೆ. ಈ ವಸ್ತು ಮೊಬೈಲ್ ಅನ್ನೋ ಶಬ್ದಕ್ಕೆ ಬೇರೆ ಯಾವುದು ಇಲ್ಲ. ಈಗ ನಾನು ನೋಡಿದ್ರೆ ತಾನೇ ಪ್ರಪಂಚ ಕಾಣೋದು. ಅದು ದೃಗ್ದೃಶ್ಯದಲ್ಲಿ ಬರುತ್ತೆ. ಪ್ರಕ್ರಿಯೆ ಚೇಂಜ್ ಆಗೋದು. ಸಿದ್ಧಾಂತ ಅದೇನೆ. ಆದರೆ ನನ್ನನ್ನು ಬಿಟ್ಟು ತೋರುವ ಪ್ರಪಂಚ ಇಲ್ಲ ಅನ್ನೋದು ದೃಗ್ದೃಶ್ಯ ಪ್ರಕ್ರಿಯೆಯಲ್ಲಿ ಬರುತ್ತೆ. ಹುಟ್ಟಿದ್ಯಾವುದು ಅದರ ಕಾರಣಕ್ಕಿಂತ ಉಪಾದಾನ ಕಾರಣಕ್ಕಿಂತ ಬೇರೆಯಾಗಿಲ್ಲ ಅಂತ ಹೇಳೋದು ಕಾರ್ಯಕಾರಣ ಪ್ರಕ್ರಿಯೆಯಲ್ಲಿ ಬರುತ್ತೆ. ಇಲ್ಲಿ ಹೇಳ್ತಾ ಇರೋದು ನಾಮ ರೂಪ. ನಾಮ ಇದೊಂದು ಪ್ರಕ್ರಿಯೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಯಾವ ವಸ್ತುಗಳು ಅದನ್ನು ಹೇಳುವ ಶಬ್ದಕ್ಕಿಂತ ಬೇರೆಯಾಗಿಲ್ಲ. ಯಾವುದಾದರೂ ಒಂದು ವಸ್ತುವನ್ನು ತಿಳಿಸ್ಕೊಡ್ಬೇಕು ಅಂತಾದರೆ ಒಂದು ಶಬ್ದವನ್ನು ಹೇಳಲೇಬೇಕು. ಆ ಶಬ್ದಕ್ಕೂ ವಸ್ತುವಿಗೂ ಅವಿನಾಭಾವ ಸಂಬಂಧ. ಈ ಎಲ್ಲ ಶಬ್ದಗಳನ್ನು ಸೇರಿಸಿದ ಒಂದು ಶಬ್ದವೇ ಓಂ. ಅದು ಇಡೀ ಪ್ರಪಂಚವನ್ನು ವ್ಯಾಪಿಸ್ಕೊಂಡಿದೆ ಓಂ ಅನ್ನೋದು. ಅದೆಲ್ಲ ಅಕಾರ ಉಕಾರ ಮಕಾರದಲ್ಲಿ ಹೇಳಿದ್ದು, ಮುಂದೆ ಹೇಳ್ತಾರೆ. ಆ ಒಂದು ಶಬ್ದದಲ್ಲಿ ಇದೆಲ್ಲ ಶಬ್ದಗಳು ಸೇರೋಗಿದೆ ಅಂದರೆ ಒಂದು ವಸ್ತುವಿನಲ್ಲೇ ಎಲ್ಲ ವಸ್ತುಗಳು ಸೇರೋಗಿವೆ ಅಂತಲೇ ಅರ್ಥ. ಅದನ್ನೇ ನಾನು ಹೇಳಿದ್ದು. ಗಡಿಕೆ, ಕುಡಿಕೆ, ಮಡಿಕೆ, ಶರಾವೆ ಅಂತ ಬೇರೆ ಬೇರೆ ಶಬ್ದಗಳನ್ನು ಹೇಳ್ತಾ ಇದ್ದೀವಿ, ಬೇರೆ ಬೇರೆ ವಸ್ತುಗಳು ಅಂತ ನಮ್ಗೆ ಅನ್ನಿಸ್ತಾ ಇದೆ. ಆದರೆ ಅದು ಯಾವ ವಸ್ತುವು ಮೂಲ ವಸ್ತುವಾದ ಮಣ್ಣು ಅನ್ನೋದಕ್ಕಿಂತ ಬೇರೆ ಆಗಿಲ್ಲ. ಹಾಗೆ ಆ ಗಡಿಗೆ, ಕುಡಿಕೆ ಅನ್ನೋ ಶಬ್ದಗಳು ಕೂಡ ಆ ಮೂಲ ವಸ್ತುವಿಗೆ ಒಂದು ಹೆಸರು ಕೊಟ್ಟಿದ್ದೀವಲ್ಲ ಮಣ್ಣು ಅಂತ, ಆ ಶಬ್ದಕ್ಕಿಂತ ಇವುಗಳು ಬೇರೆ ಆಗಿಲ್ಲ. ಶಬ್ದವೂ ಇಲ್ಲ, ವಸ್ತುವೂ ಇಲ್ಲ, ಇರೋದು ಒಂದೇ ತತ್ವ. ಇದೊಂದು ರೀತಿ ಪ್ರಕ್ರಿಯೆ. ಪ್ರಕ್ರಿಯೆಗಳು ಬೇರೆ ಬೇರೆ ರೀತಿಯಲ್ಲಿ ತತ್ವವನ್ನು ತಿಳಿಸ್ಕೊಡುತ್ತೆ. ಹೇಗೆ ತಿಳಿಸ್ಕೊಟ್ರೋ ನಾಮ ರೂಪ ಇಲ್ಲ, ಆತ್ಮನೊಬ್ಬನೇ ಇರೋದು. ಕಾರ್ಯಕಾರಣ ಇಲ್ಲ, ಆತ್ಮನೊಬ್ಬನೇ ಇರೋದು. ಅವಸ್ಥಾತ್ರಯಗಳಿಲ್ಲ, ಆತ್ಮನೊಬ್ಬನೇ ಇರೋದು. ದೃಕ್ಕೂ ಇಲ್ಲ, ದೃಶ್ಯವೂ ಇಲ್ಲ, ಆತ್ಮನೊಬ್ಬನೇ ಇರೋದು. ಅದೇ ಅರ್ಥ ಆಗಬೇಕು. ಯಾವ ಪ್ರಕ್ರಿಯೆಗಳು ಕೂಡ ಅದ ಪ್ರಕ್ರಿಯೆಗಳಿದೆ ಅಂತ ಹೇಳಕ್ ಬಂದಿಲ್ಲ. ದೃಗ್ದೃಶ್ಯ, ದೃಕ್ಕೂ ಇದೆ, ದೃಶ್ಯವೂ ಇದೆ ಅಂತ ಹೇಳಕ್ ಬಂದಿಲ್ಲ. ದೃಗ್ದೃಶ್ಯ ಪ್ರಕ್ರಿಯೆ, ದೃಕ್ಕೂ ಇಲ್ಲ, ದೃಶ್ಯವೂ ಇಲ್ಲ, ಪರಮಾತ್ಮನೊಬ್ಬನೇ ಇದ್ದಾನೆ ಅಂತ ಹೇಳಕ್ ಬಂದಿರೋದು. ಪರಮಾತ್ಮನಿಗಿಂತ ಬೇರೆ ಏನು ಇಲ್ಲವೇ ಇಲ್ಲ. ದೃಕ್ಕೂ ದೃಶ್ಯ ನೋಡ್ತಾ ಇರೋದೇ ಒಂದು ಕಲ್ಪನೆ ಅಂತ ತೋರಿಸ್ಕೊಳಕ್ ಬರುತ್ತೆ. ಯಚ್ಚ ಅನ್ಯತ ತ್ರಿಕಾಲಾತೀತಂ ಕಾರ್ಯಾಧಿಗಮ್ಯಂ ಕಾಲಾಪರಿಚ್ಛೇದ್ಯಂ ಅವ್ಯಾಕೃತಾತಿ ತದಪಿ ಓಂಕಾರಃ ಏವ. ಇನ್ನು ಸ್ವಾಮಿ, ಮೂರು ಕಾಲಗಳಿಂದ ಪರಿಚ್ಛೇದವಾಗಿರುವ ವಸ್ತುಗಳು. ಈಗ ಇದು ಕಾಲದಿಂದ ಪರಿಚ್ಛೇದವಾಗಿದೆ. ಇದು 10 ವರ್ಷದಿಂದ ಇರಲಿಲ್ಲ, ಇವಾಗ ತೋರ್ತಾ ಇದೆ. ಇನ್ನು 10 ವರ್ಷ ಆದ್ಮೇಲೆ ಇರಲ್ಲ ಅಲ್ವಪ್ಪ. ಇದು ಕಾಲದಿಂದ ಪರಿಚ್ಛೇದವಾಗಿದೆ. ಕಾಲದಿಂದ ಪರಿಚ್ಛೇದವಾಗಿರೋದೆಲ್ಲವೂ ಓಂಕಾರವೇ ಆಯ್ತು ಕಣ್ರೆ. ಅದ್ರ ಕಾಲದಿಂದ ಪರಿಚ್ಛೇದವಾಗಿಲ್ಲದೆ ಇರೋ ಮೂಲಾವಸ್ಥೆ ಇದೆಯಲ್ಲ, ಜಗತ್ತಿನ ಮೂಲಾವಸ್ಥೆ ಅವ್ಯಾಕೃತ, ಅದು ಹೇಗ್ರಿ ಓಂಕಾರದಲ್ಲಿ ಸೇರುತ್ತೆ ಅಂದರೆ, ಈಗ ಅವ್ಯಾಕೃತ ಅಂದರೆ ನಿನ್ಗೊಂದು ಶಬ್ದವಾಗಿ ಕಂಡು ಬರ್ತಾ ಇದೆಯೋ ವಸ್ತುವಾಗಿ ಕಂಡು ಬರ್ತಾ ಇದೆಯೋ? ಹ್ಯಾಕ್ ಕಂಡು ಬಂದರೂ ಓಂಕಾರಕ್ಕಿಂತ ಬೇರೆ. ನೀನು ಅದನ್ನ ಶಬ್ದ ಅಂದರೆ ಅದು ಅವ್ಯಾಕೃತ ಅಂತ ಒಂದು ಶಬ್ದ ಕಂಡ್ರೆ ಒಂದು ಹೆಸರು ಅಂದರೆ ಓಂಕಾರಕ್ಕಿಂತ ಬೇರೆ ಆಗಿಲ್ಲ. ವಸ್ತು ಅಂದರೆ ಇದರ ಬೀಜಾವಸ್ಥೆ, ಪ್ರಪಂಚದ ಬೀಜಾವಸ್ಥೆ ಅಂದರು. ಅದನ್ನು ವಸ್ತುವಾಗಿ ನೋಡಿದ್ರು, ವಸ್ತು ಅನ್ನೋದು ಹೆಸರಿಗಿಂತ ಬೇರೆನಾ? ಆ ಹೆಸರು ಯಾವುದು ಓಂಕಾರಕ್ಕಿಂತ ಆತ್ಮನಿಗಿಂತ ಬೇರೆನಾ? ಬೇರೆ ಆಗಿಲ್ಲ. ನೀನು ಅದನ್ನು ವಸ್ತುವಾಗಾದರೂ ನೋಡೋ, ಹೆಸರಾಗಾದರೂ ನೋಡೋ, ಅದು ಈ ತತ್ವಕ್ಕಿಂತ ಬೇರೆ ಆಗಿರೋ ಚಾನ್ಸೇ ಇಲ್ಲ. ಯಾವುದಾದರೂ ಒಂದು ಹೆಸರು, ಯಾವುದಾದರೂ ಒಂದು ವಸ್ತು, ಅದು ಆತ್ಮನಲ್ಲಿ ಕಲ್ಪಿತವಾದದ್ದೇ ಅಷ್ಟೇ ಹೇಳ್ತಾರೆ. ಅರ್ಥ ಆಯ್ತಲ್ವೇ? ಸಾಕು. ಇದು
ಮುಗಿಯಲ್ಲ. ಅಂದರೆ ಇಷ್ಟುದ್ದ ಇದ್ದರೂ ವಿವರಣೆ ಜಾಸ್ತಿ ಬೇಕಾಗುತ್ತೆ. ಹರಿ ಓಂ ಶ್ರೀಕೃಷ್ಣಾರ್ಪಣಮಸ್ತು.